ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂತಂದಮೇಲೆ ಸೆಲೆಬ್ರಿಟೀಸ್ ಇರಬೇಕು. ಅಫ್ಕೋರ್ಸ್ ನನ್ನ ಕಾಸ್ಟ್ಯೂಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಡೀ ವಿಶ್ವ ಸಿನಿ ದುನಿಯಾ ಬೆರಗುಗಣ್ಣಿನಿಂದ ನೋಡ್ತಾ ಇರ್ತಕ್ಕಂಥ ಏಕೈಕ ಸಿನಿಮಾ, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಚಾಪ್ಟರ್ 1. ಅದು ವಿಜಯದಶಮಿ ದಿನ ಶುರುವಾದಂತಹ ಒಂದು ಸಕ್ಸಸ್ ಅಥವಾ ವಿಜಯ ಪರ್ವ ದೀಪಾವಳಿ ಹಬ್ಬದವರೆಗೂ ಬಂದು ನಿಂತಿದೆ. ಆ ದೀಪಾವಳಿ ಹಬ್ಬದಲ್ಲಿ ಆ ಕಿಡಿಗೆ ಮತ್ತಷ್ಟು ಹೊತ್ಕೊಂಡು ದರ್ಶನ ತುಂಬ ಜೋರಾಗಿ ಪ್ರಜ್ವಲಿಸ್ತಾ ಇದೆ ಅಂತ ಹೇಳ್ಬೋದು. ಅದು ಇಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ರಾಜ್ಯಗಳಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲಿ 30ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ 7ಕ್ಕೂ ಅಧಿಕ ಭಾಷೆಗಳಲ್ಲಿ ಕಾಂತಾರ ಸಿನಿಮಾ ಯಶಸ್ವಿ 3ನೇ ವಾರಕ್ಕೆ ಕಾಲಿಟ್ಟಿದೆ. 2 ವಾರಕ್ಕೆ ಬರೋಬ್ಬರಿ 717 ಕೋಟಿ 50 ಲಕ್ಷ ಕಲೆಕ್ಷನ್ ಮಾಡಿದೆ. ಇದು ನಿಜಕ್ಕೂ ಕನ್ನಡಿಗರಾದಂತಹ ನಾವು ಹೆಮ್ಮೆ ಪಡುವಂಥ ವಿಚಾರ. ನಾನೀಗ ಅಫ್ಕೋರ್ಸ್ ಒಬ್ಬ ತುಂಬ ವಿಶೇಷವಾದಂತಹ ಸೆಲೆಬ್ರಿಟಿಯನ್ನು ಕಾಂತಾರ ಸಿನಿಮಾ ತಂಡಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅವರನ್ನು ಸಂದರ್ಶನ ಮಾಡೋದಕ್ಕೆ ಕೂತಿದ್ದೀನಿ. ಅವ್ರನ್ನ ವೆಲ್ಕಮ್ ಮಾಡೋಣ. ಅಫ್ಕೋರ್ಸು ಕಾಂತಾರ ಸಿನಿಮಾದ ಸೆಂಟ್ರ್ ಆಫ್ ಅಟ್ರಾಕ್ಷನ್, ಕೇಂದ್ರ ಬಿಂದು ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ರಿಷಬ್ ಶೆಟ್ಟಿ ಅಂತ ಹೇಳ್ತಾರೆ. ಅವರ ಹಿಂದಿನ ಶಕ್ತಿ ಏನಪ್ಪ ಅಂತಂದರೆ ಅದು ದೈವಶಕ್ತಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಪ್ರತಿಯೊಬ್ಬ ಸಕ್ಸಸ್ಫುಲ್ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ. ಶಿ ಈಸ್ ನನ್ ಅದರ್ ದೆನ್ ಪ್ರಗತಿ ಶೆಟ್ಟಿ, ಕಾಸ್ಟ್ಯೂಮ್ ಡಿಸೈನರ್ ಆಫ್ ಕಾಂತಾರ ಚಾಪ್ಟರ್ 1. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಮೊದಲಿಗೆ ನಿಮಗೆ ವಂದನೆ, ಅಭಿನಂದನೆ. ಥ್ಯಾಂಕ್ ಯು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ನಿಮಗೂ ಹಾಗೂ ಸಮಸ್ತ ಕನ್ನಡ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಖುಷಿ ಆಗ್ತಾ ಇದೆ ಈ ಈ ಈ ಫ್ರ್ಯಾಕ್ಷನ್ ಆಫ್ ಅನ್ ಮೂಮೆಂಟಲ್ಲಿ ನಿಮಗೆ? ತುಂಬ ಖುಷಿ ಆಗ್ತದೆ, ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತದೆ. ಎಸ್, ಯಾಕಂತಂದರೆ ಸಿನಿಮಾ ಅನ್ನೋದು ಸಾಮಾನ್ಯವಾಗಿ ಪ್ರತಿ ವಾರ ಬರ್ತಾ ಇರ್ತವೆ. ಆದರೆ ದಂತಕಥೆಗಳು ಅಂತಕ್ಕಂಥವು ಈ ಥರ ತುಂಬ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಮಾಡೋದಕ್ಕೆ ಸಾಧ್ಯ ಆಗ್ತವೆ. ಬಹುಶಃ ರಿಷಬ್ ಶೆಟ್ಟಿ ಅವರ ಹೊರತಾಗಿ ಬೇರೆ ಯಾರೇ ಮಾಡಿದಿದ್ರು ಈ ಕಾಂತಾರ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಗ್ ಸ್ಕೇಲಲ್ಲಿ ಇಡೀ ವಿಶ್ವವೇ ಮೆಚ್ಚುವಂತಹ ಸಿನಿಮಾ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ನಿಮ್ಮ ಕಮೆಂಟ್ ಏನು ಮೇಡಮ್? ಅಂದರೆ ನಾನು ಅವತ್ತಿಂದನೂ ಅದೇ ಹೇಳ್ತಾ ಬರ್ತಾ ಇದ್ದೆ, ರಿಷಬ್ ಅವರೇ ಸಾಟಿ ಅಂತ. ಇಟ್ ಈಸ್ ನಾಟ್ ಈಸಿ ಅಲ್ಲ ಅದು. ಕಾಂತಾರ ಏನೋ ನಾವು ಒಂದು ಚಿಕ್ಕ ಸಿನಿಮಾ ಥರ ಮಾಡಿದ್ವಿ, ಜನ ಎಲ್ಲರೂ ಕೈ ಹಿಡಿದ್ರು, ಸಪೋರ್ಟ್ ಮಾಡಿದರು. ಇಲ್ಲಿಂದ ಹೊರಟಿದ್ದು ಜರ್ನಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅದಾಗ ಮಾಡಿರೋದಲ್ಲ, ಅದಾಗಿನ ಆಯಿತು. ಸೊ ಈ ಸಲ ಮಾಡಬೇಕಾದ್ರೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ರಿಷಬ್ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ಸೆಟ್ಗಳನ್ನು ನೋಡಿ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಇಷ್ಟು ದೊಡ್ಡ ಸಿನಿಮಾನ ಈ ಸ್ಕೇಲಲ್ಲಿ ಇಷ್ಟು ಬ್ಯೂಟಿಫುಲಿ ಕ್ರಾಫ್ಟೆಡ್, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಬಜೆಟ್, ಅಷ್ಟು ಚೆನ್ನಾಗಿ ಕಟ್ಕೊಡ್ಬೇಕಾದ್ರೆ ಆಮೇಲೆ ಒಂದು ನಮ್ಮ ಮಣ್ಣಿನ ಕತೆ, ಆ ಎಲ್ಲ ಜವಾಬ್ದಾರಿಗಳನ್ನು ತಲೆಯಲ್ಲಿ ಇಟ್ಕೊಂಡು ಇಟ್ ವಾಸ್ ನಾಟ್ ಈಸಿ. ಅದೊಂದು ಬ್ಯೂಟಿಫುಲ್ ಜರ್ನಿ ಅದು. ಅದಕ್ಕಿವತ್ತು ಏನು ರಿಸಲ್ಟ್ ಸಿಗ್ತಿದೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಏನು ಹೇಳ್ತಾರೆ, ಆ ಥರ ಒಂದು ಖುಷಿ ಆಗ್ತಾ ಇದೆ. ಇಡೀ ವಿಶ್ವ ಸುನಿ ದುನಿಯಾನೇ ರಿಷಬ್ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದೆ. ಬಟ್ ನಾವು ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದರೆ ಪ್ರಗತಿ ರಿಷಬ್ ಶೆಟ್ಟಿ ಅವರಿಗೆ ಸಿನಿಮಾ ಒಂದೇ ಅಲ್ಲ, ಒಂದು ಕಡೆ ಕುಟುಂಬ ಮತ್ತೊಂದು ಕಡೆ ಸಿನಿಮಾ, ಎರಡನ್ನೂ ಹೇಗೆ ಮ್ಯಾನೇಜ್ ಮಾಡಿದ್ರಿ ಮೇಡಮ್? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಲೈಕ್ ಜಸ್ಟ್ ನನ್ನ ಕೆಲಸ ಏನೋ ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಖಂಡಿತ ದೊಡ್ಡ ಜವಾಬ್ದಾರಿನ, ಅಂದರೆ ನನಗೂ ಕೂಡ ಆ್ಯಸ್ ಎ ಕಾಸ್ಟ್ಯೂಮ್ ಡಿಸೈನರ್ ಲಾಸ್ಟ್ ಟೈಮ್ ನಿಮಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇರಲಿಲ್ಲ. ಈ ಸಲ ಆಗಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ, ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ಕಂಡುಹಿಡಿತಾರೆ, ಅದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ತುಂಬ ದೊಡ್ಡ ಜವಾಬ್ದಾರಿ ಅದು. ಆ್ಯಂಡ್ ನನಗೂ ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾಗಳೇ ನೋಡಿಲ್ಲ. ಸೊ ಫಸ್ಟ್ ಟೈಮ್ ಇಷ್ಟು ಬಿಗ್ ಟೀಮ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಈ ಕೆಲಸ ಆಗಿರ್ಬೋದು, ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಅದ್ರ ಜೊತೆಗೆ ರಿಷಬ್ ಅವ್ರನ್ನ ಮತ್ತು ಮಕ್ಕಳಿದ್ದಾರೆ, ಅವ್ರನ್ನ ಹ್ಯಾಂಡಲ್ ಮಾಡೋದು, ಫ್ಯಾಮಿಲಿ, ಅದೆಲ್ಲದೂ ಇತ್ತು. ಬಟ್ ಬೈ ಗಾಡ್ ಗ್ರೇಸ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಿ ಇವತ್ತು ಇಲ್ಲಿಗೆ ಬಂದಿದೆ. ರಿಷಬ್ ಅವ್ರಿಗೆ ನಾನು ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ನನಗೂ ರಿಷಬ್ ಅವ್ರು ಸಪೋರ್ಟ್ ಮಾಡಿದ್ದಾರೆ.
ಅಂದರೆ ಅದೇ ಹೇಳ್ತಾರಲ್ಲ, ಪ್ರತಿ ಪುರುಷನ ಹಿಂದೆ ಹೇಗೆ ಹಾಗೇನು ಮಹಿಳೆಯರಿಗೂ ಲೈಕ್ ಅಂದರೆ ವಿಮೆನ್ಸ್ಗೂ ಅವ್ರಿಗೆ ಆ ಸಪೋರ್ಟ್ ಸಿಕ್ಕಿದ್ರೆ ಅಷ್ಟೇ ಅವರು ಅವರ ಪ್ರಗತಿಯ ಹಿಂದೆ ರಿಷಬ್ ಶೆಟ್ಟಿ ಅವರು ಇದೆ, ಖಂಡಿತ ಇದ್ದಾರೆ ಅವ್ರ ಸಪೋರ್ಟ್ ಆಗಿಲ್ಲ. ನಾನು ಫಸ್ಟ್ ಅವ್ರು ಹೇಳಿದಾಗ ನನಗೆ ಆ ಕಾನ್ಫಿಡೆನ್ಸೇ ಇರಲಿಲ್ಲ, ನಾನು ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಇಷ್ಟು ದೊಡ್ಡ ಸಿನಿಮಾಗೆ ವರ್ಕ್ ಮಾಡೋದು ಅಂತ. ಆ್ಯಂಡ್ ನನಗೆ ಮಾಡಿದ್ರೆ ನಾನೀಗ ಈ ಥರ ಬರೀ ಮೈನ್ ಕ್ಯಾರೆಕ್ಟರ್ಸ್ ಮಾಡ್ತೀನಿ ಆ ಥರ ಮಾಡೋದಕ್ಕಾಗಲ್ಲ. ನಾನು ಸಿನಿಮಾ ತೊಗೊಂಡ್ರೆ ಎಂಟೈರ್ ಇಡೀ ಸಿನಿಮಾದ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಮೇನ್ ಆರ್ಟಿಸ್ಟಿಂದ ಜೂನಿಯರ್ಸ್ವರೆಗೂ ಎಲ್ಲ ಕಾಸ್ಟ್ಯೂಮ್ಸ್ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಅದಿತ್ತು ತಲೆಯಲ್ಲಿ. ಬಟ್ ರಿಷಬ್ ನನ್ನ ಪುಷ್ ಮಾಡಿದರು, ಅರವಿಂದ್ ಅವರು ಹೇಳಿದರು ಇಲ್ಲ ಯು ಕ್ಯಾನ್ ಡೂ ಇಟ್, ನೀವು ಮಾಡಿ ಅಂತ. ಸೊ ಹಾಗೆ ಇಟ್ಸ್ ಕೈಂಡ್ ಆಫ್ ಎ ಟೀಮ್ ವರ್ಕ್, ಒಬ್ರಿಗೊಬ್ರು ನಿಂತ್ಕೊಂಡು ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು. ವೆರಿ ಟ್ರೂ ಮೇಡಮ್. ಅಂದರೆ ನೀವು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿರೋದು ಅಚ್ಚರಿ ಅನಿಸಲ್ಲ, ಆದರೆ ಇಡೀ ಸಿನಿಮಾನ ಅಲ್ಲಿಗೆ ಕೆರಾಡಿಗೆ ಕರ್ಕೊಂಡೋಗಿ ಅಲ್ಲೊಂದು ಫಿಲ್ಮ್ ಸಿಟಿನ ಕ್ರಿಯೇಟ್ ಮಾಡಿಕೊಂಡು ಅಲ್ಲೊಂದು ದೊಡ್ಡ ಸೆಟ್ ಹಾಕ್ಕೊಂಡು 20-25 ಎಕರೆಯಲ್ಲಿ ಈ ಥರದೊಂದು ಬಿಗ್ ಸ್ಕೇಲ್ ಸಿನಿಮಾ ಮಾಡೋದಿದೆಯಲ್ಲ, ಜೊತೆಗೆ ಆ ಸಿನಿಮಾಗೋಸ್ಕರ ನೀವು ಕೂಡ ಒಂದಷ್ಟು ಸ್ಯಾಕ್ರಿಫೈಸ್ಗಳನ್ನು ಮಾಡೋದಿದೆಯಲ್ಲ. ರಣವೀತ್ ರಾಧ್ಯ ಅವ್ರನ್ನ ಸ್ಕೂಲ್ ಕೂಡ ಶಿಫ್ಟ್ ಮಾಡ್ತೀರಾ ನೀವು ಕೆರಾಡಿಗೆ, ಅವರು ಹೋದಂಥ ಸ್ಕೂಲ್ಗೆ ಹಾಕ್ತೀರಾ? ಇಲ್ಲ, ಆ್ಯಕ್ಚುಲಿ ಅದೊಂದು ಕನ್ಫ್ಯೂಷನ್ ಇದೆ. ಅವ್ರನ್ನ ಬೇರೆ ಸ್ಕೂಲ್ಗೆ ಕಳಿಸಿದ್ದು ಕುಂದಾಪುರದಲ್ಲ, ಅಂದರೆ ರಿಷಬ್ ಓದಿರೋದು ಸ್ಕೂಲು ಕೆರಾಡಿಯಲ್ಲಿದೆ, ಎಲ್ಲಿ ನಾವು ಲಾಸ್ಟ್ ಟೈಮ್ ಶೂಟ್ ಎಲ್ಲ ಮಾಡಿದ್ದೀವಿ. ಈ ಸಲನೂ ಅಲ್ಲಿ ಮಾಡಿದ್ವಿ, ಸ್ವಲ್ಪ ಬೇರೆ ಲೊಕೇಶನ್ಗಳಲ್ಲೂ ಮಾಡಿದ್ದೀವಿ ನಾವು ಕೆರಾಡಿ ಸುತ್ತಮುತ್ತನ. ಮಕ್ಕಳು ಕುಂದಾಪುರದಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ರು, ಇವಾಗ ಉಡುಪಿಯಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸೊ ಅದೇ ಅವ್ರನ್ನ ಬ್ಯಾಂಗ್ಳೂರಿಂದ ಅಲ್ಲಿಗೆ ಶಿಫ್ಟ್ ಮಾಡಿ, ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಇವಾಗ ನಾವಿಬ್ಬರು ಮುಂಚೆಯಿಂದನೂ ನಾನು ರಿಷಬ್ ನೀವು ನೋಡಿದರೆ ಸರ್ಕಾರಿ ಸಿನಿಮಾಯಿಂದನೂ ಇಬ್ಬರು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಶೂಟ್ ಇದ್ರೆ ಒಟ್ಟಿಗೆ ಹೋಗಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಅದೇ ಥರ ಅಭ್ಯಾಸ ಆಗಿಬಿಟ್ಟಿದೆ. ಹೌದು, ಅಂದರೆ ಲಾಸ್ಟ್ ಟೈಮ್ ನಾನು ಕ್ಯಾರಿಂಗ್ ಬೇಬಿದು ಆವಾಗ ಶಿಫ್ಟ್ ಆದ್ವಿ. ಮತ್ತು ಅಲ್ಲಿಂದ ನನಗೆ ಲೊಕೇಶನ್ಗಳಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಟ್ ಮನೆಯಲ್ಲೇ ಇದ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸಗಳನ್ನು ಮಾಡಿಸ್ತಾ ಇದ್ದೆ. ಈ ಸಲ ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ಲೈಕ್ ಎವ್ರಿ ಸಿಂಗಲ್ ಡೇ ಶೂಟಿಂಗ್ ಹೋಗಿ ಆ ಕೆಲಸಗಳನ್ನು ಮಾಡಿಕೊಂಡು, ಮಕ್ಕಳದ್ದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಈ 7 years old ನಾವು, ಶಿ ಈಸ್ ಆಲ್ಮೋಸ್ಟ್ 3.5. ಸೊ ಅವ್ರ ಸ್ಕೂಲ್ ಆಗಿರ್ಬೋದು, ಅವ್ರದ್ದು ಕೆಲಸಗಳಾಗಿರ್ಬೋದು. ಆಮೇಲೆ ಇಬ್ಬರಿಗೂ ಲೈಕ್ ಯಾರಾದರೂ ಒನ್ ಪೇರೆಂಟ್ ಅಟ್ಲೀಸ್ಟ್ ಇನಫ್ ಟೈಮ್ ಸ್ಪೆಂಡ್ ಮಾಡೋ ಥರ ಇದ್ದರೆ ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಮನೇಲಿ ರಿಷಬ್ಗೂ ಬ್ಯುಸಿ ಇದ್ದರು, ನಾನು ಬ್ಯುಸಿ ಇದ್ದೆ. ರಿಷಬ್ಗಂತೂ ಖಂಡಿತ ಅವ್ರಿಗೆ 24 hours ಸಾಕಾಗ್ತಿರ್ಲಿಲ್ಲ, ಅಷ್ಟು ಇತ್ತು ಅವ್ರಿಗೆ. ಅವ್ರು ಫಿಸಿಕ್ ಮೇಂಟೈನ್ ಮಾಡೋದ್ರಿಂದ ಅವ್ರು ವರ್ಕೌಟ್ ಮಾಡಿ ಆ 1.5 hour ಟ್ರಾವೆಲ್ ಮಾಡಿ ಶೂಟಿಂಗ್ ಹೋಗಿ ಡೈರೆಕ್ಷನ್ದು, ಆ್ಯಕ್ಟಿಂಗ್ದು, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಪ್ಯಾರಲಲ್ಲಿ ಆಗಿರೋದ್ರಿಂದ ನಮಗೆ ಈ ಸಿನಿಮಾ ಈ ಡೇಟ್ಗೆ ಬರೋದಕ್ಕಾಯಿತು. ಸೊ ಆ ಕೆಲಸಗಳು ಆಫ್ಟರ್ ದ ಶೂಟ್, ಅದಾದಮೇಲೆ ಡಿಸ್ಕಷನ್. ಅವ್ರಿಗೆ ಹಾರ್ಡ್ಲಿ ಯೂಸ್ ಟು ಗೆಟ್ ಲೈಕ್ 3-4 hours ಆಫ್ ಸ್ಲೀಪ್ ಅಷ್ಟೇ. ಸೊ ಅದ್ರ ಜೊತೆಗೆ ಅವ್ರಿಗೆ ಮಕ್ಳ ಜೊತೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗ್ತಿರಲಿಲ್ಲ. ಬ್ರೇಕ್ ಇದ್ದರೆ ಮತ್ತೆ ನೆಕ್ಸ್ಟ್ ಡಿಸ್ಕಷನ್, ಮೀಟಿಂಗ್ಸ್ ಇದೆಲ್ಲ ಇರ್ತಾಯಿತ್ತು. ಅವ್ರಿಗೇನು ಟೈಮ್ ಇರುತ್ತೆ ಆ ಟೈಮಲ್ಲಿ ಪಾಪ ಮಕ್ಳ ಜೊತೆಗೆ ಬಂದಾಗಿರ್ತಾ ಇದ್ರು ಅವರು. ಸೊ ನನಗೆ ಅದೊಂದು ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಗಿತ್ತು, ನಾನು ಮಕ್ಳಿಗೆ ಟೈಮ್ ಕೊಡಲೇಬೇಕು ಅನ್ನೋದು. ಸೊ ನಾನು ಬೆಳಗ್ಗೆ ಅವ್ರ ಜೊತೆಗೆ 4 o'clock ಶೂಟಿಂಗ್ ಹೋಗ್ತಿದ್ದೆ. ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ಬಂದಾದಮೇಲೆ ಬಂದು ಮಕ್ಳು ಏನು ಮಾಡ್ತಿದ್ದಾರೆ, ಅವರು ಸ್ಕೂಲಿಂದ ಬರ್ತಿದ್ರು ಅರೌಂಡ್ 4-4:30ಗೆಲ್ಲ. ನಾನು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು, 7-7:30ಗೆಲ್ಲ ಬಂದು ಅವ್ರ ಜೊತೆಗಿದ್ದು ಹೋಮ್ವರ್ಕ್ ಏನಿದೆ, ಏನು ಮಾಡಿದ್ದಾರೆ, ಅವ್ರದ್ದು ಫುಲ್ ಡೇ ಏನು ನಡೀತಿತ್ತು ಅದೆಲ್ಲ ಅವ್ರ ಜೊತೆಗಿದ್ದು, ಅಮ್ಮನ ಜೊತೆಗೆ ಸ್ವಲ್ಪ ಟೈಮ್ ಇದ್ದು ಮತ್ತೆ ವಾಪಸ್ ಹೋಗ್ತಿದ್ದೆ ನನ್ನ ಕೆಲಸಕ್ಕೆ. ನಮ್ಮದು ಕುಂದಾಪುರದಲ್ಲೇ ಪ್ರೊಡಕ್ಷನ್ ಬೇಸ್ ಇದ್ದಿದ್ದರಿಂದ ಅಲ್ಲಿ ಹೋಗಿ ಮತ್ತೆ ಉಳಿದಿರೋ ಕೆಲಸ ಮಾಡಿಸ್ಬೇಕು, ಇನ್ನೊಂದು ಕಡೆ ಸಿನಿಮಾ ಹೋಮ್ವರ್ಕು ಮಾಡ್ಕೋಬೇಕು, ಮಾಡಲೇಬೇಕು ಅನ್ನೋ ಎರಡೂ ಜವಾಬ್ದಾರಿನ ಅಲ್ಲ. ಆ ಜವಾಬ್ದಾರಿನ ತೊಗೊಂಡ್ಮೇಲೆ ಫುಲ್ಫಿಲ್ ಮಾಡಲೇಬೇಕು. ಅಮ್ಮ ಆಗಿ ಡೆಫಿನೆಟ್ಲಿ ಮಕ್ಕಳಿಗೆ ಆ ಟೈಮ್ ಕೊಡಲೇಬೇಕು. ಹೋಮ್ವರ್ಕ್ ಅಮ್ಮ ಇರೋದ್ರಿಂದ ಅಮ್ಮನೇ ನನ್ನ ಬಿಗ್ಗೆಸ್ಟ್ ಸಪೋರ್ಟ್. ಅವರೇ ಮಕ್ಕಳನ್ನ ನೋಡ್ಕೊಳ್ತಾರೆ, ಮಕ್ಕಳು ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಖುಷಿಯಾಗಿರ್ತಾರೆ. ಬಟ್ ಕೆಲವೊಂದೆಲ್ಲ ಇವಾಗಿನ ಹೋಮ್ವರ್ಕ್ ಎಲ್ಲ ಅಮ್ಮನಿಗೆಲ್ಲ ಮಾಡಿಸೋದಕ್ಕೂ ಆಗಲ್ಲ. ಸೊ ಅಷ್ಟು ಇರುತ್ತೆ, ಅದಾಗಿರ್ಬೋದು. ಇಲ್ಲ ಅಟ್ಲೀಸ್ಟ್ ಅವ್ರಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತಿದ್ರೂ ಅವರು ಖುಷಿ ಆಗ್ತಾರೆ, ಅವ್ರಿಗೂ ಅಮ್ಮ ಬಂದಿದ್ದಾರೆ ಆ ಥರದ್ದು ಒಂದು ಫೀಲು. ಸೊ ಹಾಗಾಗಿ ಹೋಗ್ತಿದ್ದೆ. ಅದು ಬಿಟ್ಟು ನನಗೆ ಸಿನಿಮಾದ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಲೈಕ್ ಐ ಡೋಂಟ್ ಇವನ್ ಹ್ಯಾವ್ ಮೋರ್ ಫ್ರೆಂಡ್ಸ್. ನಾನು ವೆರಿ ಸ್ಮಾಲ್ ಸರ್ಕಲ್. ಕೆಲಸ, ರಿಷಬ್ಬು, ಅದು ಬಿಟ್ಟರೆ ಮಕ್ಕಳೇ ಪ್ರಪಂಚ. ನನ್ನ ಕೆಲಸ ಇಲ್ಲ ಅಂದರೆ ನಾನು ಮಕ್ಳ ಜೊತೆಗೆ ಇರ್ತೀನಿ. ಅವ್ರನ್ನ ಮಾಲ್ ಕರ್ಕೊಂಡು ಹೋಗೋದು, ಪಾರ್ಕ್ ಕರ್ಕೊಂಡು ಹೋಗೋದು, ಅದು ಇದು ಅವ್ರ ಜೊತೆಗೆ ಆಟ ಆಡ್ಕೊಂಡು ಫುಲ್ ಡೇ ಐ ವಿಲ್ ಬಿ ವಿತ್ ದೆಮ್. ಸೊ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ ವರ್ಕ್ ಆ್ಯಂಡ್. ಪ್ರಗತಿ ರಿಷಬ್ ಶೆಟ್ಟಿ ಅವರಿಗೆ ಸಿನಿಮಾ, ಫ್ಯಾಮಿಲಿ ಯಾವ್ದು ಈಸಿ ಅನಿಸುತ್ತೆ, ಯಾವ್ದು ಟಫೆಸ್ಟ್ ಅನಿಸುತ್ತೆ? ಈಸಿ ಅಂತ ಎರಡೂ ಅನ್ಸಲ್ಲ. ಈ ಸಲ ಅಂದರೆ ಸಿನಿಮಾ ನಿಮಗೆ ಡೆಫಿನೆಟ್ಲಿ ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಈಗ ನೋಡಿದ್ರೆ ಈ ಲಾಸ್ಟ್ 5 years ನಮಗೊಂದು ಪರ್ಸ್ನಲ್ ಲೈಫೇ ಇರಲಿಲ್ಲ ಅಂತ ಅನ್ಬೋದು. ಸೆಟ್ಟಲ್ಲೇ ನಾವೇನು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಆ ಥರ. ರಿಷಬ್ ಅಂದರೆ ನಾವು ಇಡೀ ಫ್ಯಾಮಿಲಿ ಇಲ್ಲಿಂದ ಕುಂದಾಪುರಕ್ಕೆ ಶಿಫ್ಟ್ ಆದರೂ ಸಹ
ಅವ್ರಿಗೆ ಮನೆಗೆ ಬರಲಿಕ್ಕೂ ಟೈಮ್ ಆಗ್ತಿರ್ಲಿಲ್ಲ. ಅವ್ರು ಎಲ್ಲಿ ಶೂಟಿಂಗ್ ಲೊಕೇಶನ್ ಹತ್ರ ಯಾವುದಾದ್ರೂ ರೆಸಾರ್ಟ್ ಇದ್ದರೆ, ರೂಮ್ಸ್ ಇದ್ದರೆ ಅಲ್ಲೇ ಸ್ಟೇ ಮಾಡಬೇಕಾಗಿತ್ತು. ಸೊ ದಟ್ ಅಟ್ಲೀಸ್ಟ್ ಅವ್ರಿಗೆ ನಮಗೂ ಅದೇ ಕನ್ಸರ್ನ್, ಟ್ರಾವೆಲಿಂಗ್ ಟೈಮ್ ಆದರೂ ಸ್ವಲ್ಪ ಸೇವ್ ಆಗುತ್ತಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಅವ್ರಿಗೇನೋ ನಿದ್ದೆ ಮಾಡ್ಬೋದಲ್ಲ, ಮತ್ತೆ ವಾಪಸ್ ಕುಂದಾಪುರಕ್ಕೆ ಅವ್ರು ಬರೋದ್ಗಿಂತ ಅಂತ. ಸೊ ನಾನು ಶೂಟಿಂದ ಕುಂದಾಪುರಕ್ಕೆ ವಾಪಸ್ ಬರ್ತಿದ್ದೆ, ಅವ್ರು ಅಲ್ಲೇ ನಿಯರ್ ಬೈ ಎಲ್ಲ ಸ್ಟೇ ಮಾಡ್ತಾಯಿದ್ರು. ಸೊ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅದು ಈ ಥರ ಸಿನಿಮಾಗಳು ಒಂದು 6 months 1 year ಇಟ್ ಈಸ್ ಓಕೆ. ಇದು ಆಲ್ಮೋಸ್ಟ್ ಲೈಕ್ 5 yearsಯಿಂದ ಪಂಚವಾರ್ಷಿಕ ಯೋಜನೆ ಇದು ನಮ್ಮದು, ಅದೇ ಥರ ನಡೀತಿದೆ. ಫ್ಯಾಮಿಲಿ ಡೆಫಿನೆಟ್ಲಿ ಲೈಕ್ ಬೇರೆ ಏನೋ ಆಪ್ಷನ್ ಇಲ್ಲ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಬಟ್ ಈ ಸಕ್ಸಸ್ನ ಓವರ್ವೆಲ್ಮಿಂಗ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಾರ್ಥಕತೆಯ ಕ್ಷಣಗಳು ಕಣ್ಮುಂದೆ ಬಂದು ಹೋಗ್ತವೆ ಅನಿಸುತ್ತೆ ನಿಮಗೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ತಪ್ಪ ಅಂತ ಅನಿಸಿದೆಯಲ್ವಾ? ಖಂಡಿತ ಅನ್ಸುತ್ತೆ. ನಾನು ರಿಷಬ್ಗೆ ಎಷ್ಟೋ ಸಲ ಹೇಳ್ತಿರ್ತಿದ್ದೆ, ನೀವು ಎಷ್ಟು ರಿಷಬ್ ಒಂದು ಕಷ್ಟಪಡ್ತಾರಲ್ವಾ, ಅದು ನೋಡಿದ್ರೆ ನಿಮ್ಮ ಶ್ರಮಕ್ಕೆ ದೇವರಿಗೂ ಆಪ್ಷನ್ ಇಲ್ಲ, ನಿಮಗೆ ಬ್ಲೆಸ್ ಮಾಡಿದೆ, ದ ಹ್ಯಾವ್ ಟು ಬ್ಲೆಸ್ ಯು, ಅಷ್ಟು ಕೆಲಸ ಮಾಡ್ತೀರಾ ಅಂತ. ಅಷ್ಟು ಫೋಕಸ್ಡ್ ಆಗಿ ಬೇರೆ ಏನೂ ಇಲ್ಲದೆ ಅದೇ ಒಂದು ಪ್ರಪಂಚ ಕಟ್ಕೊಂಡು ಅದರಲ್ಲೇ ಬದುಕಿ ಆ್ಯಂಡ್ ಅಷ್ಟು ಶ್ರದ್ಧೆ ಭಯ ಭಕ್ತಿಯಿಂದ ಆಗಿರ್ಬೋದು, ಅದು ತುಂಬ ಇಟ್ ಈಸ್ ನಾಟ್ ಈಸಿ. ಆ್ಯಂಡ್ ಇಷ್ಟು ರೋಲ್ಸ್ನ ಪ್ಲೇ ಮಾಡಿಕೊಂಡು ಆಮೇಲೆ ಪರ್ಫಾರ್ಮೆನ್ಸ್ಗೂ ಅವ್ರಿಗೆ ಫೋಕಸ್ ಮಾಡೋದಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಐ ಡೋಂಟ್ ನೋ ಅವ್ರು ಅಷ್ಟು ಚೆನ್ನಾಗಿ ಅಂದರೆ ಆ್ಯಕ್ಟಿಂಗ್ ಅಂತ ಡೈರೆಕ್ಷನ್ ಮಾಡ್ತಿರ್ಬೇಕಾದ್ರೆ ಇಷ್ಟು ದೊಡ್ಡ ಟೀಮ್ನ ಹ್ಯಾಂಡಲ್ ಮಾಡ್ತಾ ನಿಮಗೆ, ಅದು ಏನು ಸ್ಟುಡಿಯೋ ಅಲ್ಲ, ಲೈವ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಬೇಕಾದ್ರೆ ಆ ನೇಚರಿಂದ ಒಂದಿಷ್ಟು ಏನು ಮಳೆನೋ ಬಿಸಿಲು ಕ್ಲೌಡಿ ಆಗುತ್ತೆ, ಬೇರೆ ಥರದ್ದೆಲ್ಲ ತುಂಬ ಇರುತ್ತೆ. ಅದನ್ನೆಲ್ಲ ಮೀರಿ ಅವ್ರಿಗೆ ಈಗ ಬೇರೆ ಆ್ಯಕ್ಟರ್ಸೇ ಆದರೆ ನಿಮಗೆ ರಿಹರ್ಸಲ್ಗೆ ಎಷ್ಟು ಒಂದೇನೋ ಟೈಮ್ ಸಿಗುತ್ತೆ. ಆ್ಯಂಡ್ ಸೇಮ್ ಟೈಮ್ ಯು ಹ್ಯಾವ್ ಟು ಮೈಂಟೈನ್ ಯುವರ್ ಫಿಸಿಕ್. ಅಲ್ಲೋಗ್ಬಿಟ್ಟು ಡಂಬಲ್ಸ್ ಇಟ್ಕೊಂಡು ವರ್ಕೌಟ್ ಮಾಡ್ತಿದ್ರು ಅದೆಲ್ಲ. ಆ್ಯಂಡ್ ಅವ್ರ ರಿಷಬ್ ಎನರ್ಜಿ ಇದೆಯಲ್ಲ, ಒಂದು ಕ್ಷಣನೂ ಡ್ರಾಪ್ ಆಗಲ್ಲ. ಅವ್ರಿಗೆ ಗೊತ್ತು, ಅವ್ರು ಒಂದು ಸ್ವಲ್ಪ ಡ್ರಾಪ್ ಆಗಿಬಿಟ್ರೆ ಇಡೀ ಟೀಮ್ ಇದನ್ನು ಕಳ್ಕೊಂಡ್ಬಿಡತ್ತೆ ಅಂತ. ಸೊ ಅವ್ರು ಯಾವಾಗಲೂ ಅಷ್ಟೇ ಎನರ್ಜೆಟಿಕ್ ಆಗಿರ್ತಾರೆ. ಪಾಕಪ್ ಆದರೆ ಈಸ್ ಲೈಕ್ ಕಂಪ್ಲೀಟ್ಲಿ ಗಾನ್, ಅಷ್ಟು ಇದಾಗ್ಬಿಡ್ತಾರೆ. ಬಟ್ ಅಲ್ಲಿವರೆಗೂ ಅದೇ ಎನರ್ಜಿ ಇಟ್ಕೊಂಡಿರ್ತಾರೆ, ಅದೇ ಇನ್ಸ್ಪೈರಿಂಗ್. ಆ್ಯಂಡ್ ನನಗೆಲ್ಲರೂ ನೀವು ಹೇಗೆ ಮಾಡ್ತೀರಾ ಅಂದರೆ, ರಿಷಬ್ ಇಷ್ಟು ಮಾಡ್ತಿರ್ಬೇಕಾದ್ರೆ ಇಫ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಒಂದು ಸ್ವಲ್ಪ ಏನಾದರೂ ಅವ್ರ ಕೆಲಸಗಳನ್ನ ಏನಾದರೂ ಸ್ವಲ್ಪ ಶೇರ್ ಮಾಡಿಕೊಂಡು ನನ್ನಿಂದ ಏನೋ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಆದರೆ ಅದನ್ನು ಮಾಡೋಣ ಅನ್ನೋದು ಒಂದೇ ತಲೆಯಲ್ಲಿ ಬಿಟ್ಟರೆ ಬೇರೆ ಸಂಸಾರ ನೋಡ್ಕೊಳಕ್ಕಾಗಲ್ಲ ಅಂತ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಿರ್ತಿರಲ್ಲ, ಪ್ರಗತಿ ಮೇಡಮ್ ಅವ್ರು ನೋಡಿ ಇನ್ಸ್ಪಿರೇಷನ್ ತಗೊಳ್ಳಿ. ಅಯ್ಯೋ ಖಂಡಿತ ಹಂಗೆಲ್ಲ ಹೇಳ್ಬೇಡಿ. ಇಲ್ಲಿವರೆಗೂ ಕನ್ನಡದ ಹೊರತಾಗಿ ಪರಭಾಷೆಯ ಸೂಪರ್ ಸ್ಟಾರ್ಗಳು, ಸ್ಟಾರ್ ಟೆಕ್ನಿಷಿಯನ್ಸ್ಗಳು, ಅಲ್ಲಿಂದ ಜನಗಳು, ಚಿತ್ರಪ್ರೇಮಿಗಳು ಎಲ್ಲರೂ ಕೂಡ ಸಿನಿಮಾಗೆ ಅಭೂತಪೂರ್ವವಾದಂತಹ ಪ್ರಶಂಸೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ನಿಮಗೆ ಸಿಕ್ಕಂತಹ ಬೆಸ್ಟೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಅಂತ? ನನ್ಗೆ ಅಂದರೆ ರಿಷಬ್ ಅವ್ರಿಗೆ ಓವರ್ ಸಿನಿಮಾಗ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. NTR ಸರ್ ಕಾಲ್ ಮಾಡಿದರು, ವಿಡಿಯೋ ಕಾಲ್ ಮಾಡಿ ತುಂಬ ಖುಷಿಯಾಗಿ ಮಾತಾಡಿದರು. ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್ ಅವರು ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲರ ಕೆಲಸನೂ ಅಪ್ರಿಷಿಯೇಟ್ ಮಾಡಿ ತುಂಬ ಚೆನ್ನಾಗಿ ಸಿನಿಮಾದ ಬಗ್ಗೆ ಮಾತಾಡಿದರು. ಆಮೇಲೆ ತುಂಬ ಜನ ಈ ಥರದ್ದು ವಿಡಿಯೋ ಕಾಲ್ ಮಾಡಿದರು. ಸೊ ಈ ಥರ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ಅಂದರೆ ಅದೆಲ್ಲ ಅವ್ರು ದೊಡ್ಡತನ ಅಲ್ವಾ, ಅವರೆಲ್ಲರೂ ಬ್ಯುಸಿ ಇರ್ತಾರೆ. ಅದ್ರ ಮಧ್ಯದಲ್ಲಿ ನಮ್ಮ ಸಿನಿಮಾ ನೋಡಿ ಆ ಟೈಮ್ ತೊಗೊಂಡು ಒಂದು ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಅದು ಆಮೇಲೆ ತುಂಬ ಇನ್ನೂ ದೊಡ್ಡ ಏನು ಮೋಟಿವೇಟ್ ಮಾಡುತ್ತೆ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ. ಸಿನಿಮಾ ಪ್ರೀಮಿಯರ್ಗೂ ಬಿಫೋರು ನಿಮಗೆ ಪ್ರಮೋಷನ್ಸ್ ಮಾಡೋದಕ್ಕೆ ತುಂಬ ಟೈಮ್ ಇರಲಿಲ್ಲ. ಹೌದು. ಅವಾಗ ಎಲ್ಲಾದರೂ ಒಂದು ಸಣ್ಣ ಭಯ ಶುರುವಾಗಿತ್ತಾ, ನಾವು ಪ್ರಮೋಷನ್ಸೇ ಮಾಡ್ದಿರಾ ಬರ್ತಿದ್ದೀವಲ್ಲ ಅಂತಕ್ಕಂಥದ್ದು? ಆ ಭಯದ್ಗಿಂತ ಕಾಂಟೆಂಟ್ ಮೇಲೆ ಇದ್ದಿದ್ದು ಒಂದು ನಂಬಿಕೆ ಇತ್ತು. ಬಟ್ ರಿಷಬ್ ಡೈರೆಕ್ಟರು ಆ್ಯಕ್ಟರ್ ಆಗಿದ್ದರಿಂದ ಅವ್ರಿಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ತುಂಬ ಲೈಕ್ ನೆಕ್ ಮೂಮೆಂಟ್ ಇತ್ತು. ಲೈಕ್ ರಿಲೀಸ್ ಡೇಟ್ ಅನೌನ್ಸ್ ಆಗಿಬಿಟ್ಟಿತ್ತು, ಕಾಪಿ ತೆಗಿಬೇಕಾಗಿತ್ತು. ಸೊ ಡೇ ಆ್ಯಂಡ್ ನೈಟ್ ಎಲ್ಲರೂ ಇಡೀ ಟೀಮ್ ಲೈಕ್ ಹಾರ್ಡ್ಲಿ ಅವರೆಲ್ಲ ಒಂದು 2 hours ನಿದ್ದೆ ಮಾಡ್ತಿರಲಿಲ್ಲ, ಆ ಥರ ಕೆಲಸ ಮಾಡಿದ್ದಾರೆ. ದಟ್ಸ್ ಹೌ ಅದರಿಂದ ಸೆಕೆಂಡ್ ರಿಲೀಸ್ ಮಾಡೋದಕ್ಕಾಯಿತು. ಸೊ ಪ್ರಮೋಷನ್ ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇರಲಿಲ್ಲ. ಅದರಿಂದ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಪ್ರಮೋಷನ್ಗೆ ಹೋಗಿದ್ದಿದ್ದು. ಸೊ ನೀವು ಕೂಡ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಸಿನಿಮಾದ ಹೊರತಾಗಿಯೂ ಕೂಡ ಪ್ರಮೋಷನ್ಸಲ್ಲಿ ಕೂಡ ನೀವು ಭಾಗಿಯಾಗಿದ್ರಿ. ತುಂಬ ಕಡೆ ನೀವು ಟ್ರಾವೆಲಿಂಗ್ ಮಾಡಿದ್ರಿ. ಹೇಗೆಲ್ಲ ರಿಸೆಪ್ಷನ್ ಆಯಿತು? ಸೊ ಎಷ್ಟು ಖುಷಿ ಕೊಡ್ತು ಎಲ್ಲ ಓಡಾಡಿದಾಗ?
ತುಂಬ ಪ್ರೌಡಾಗಿ ನಿಮ್ಮನ್ನೆಲ್ಲ ರಿಸೀವ್ ಮಾಡಿಕೊಂಡು ಸಿನಿಮಾ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದಾಗ ಅದ್ರ ಬಗ್ಗೆ ಎಲ್ಲ ಎಷ್ಟು ಖುಷಿ ಅನಿಸ್ತು? ಖುಷಿ ಆಯಿತು. ಆ್ಯಂಡ್ ಪ್ರಮೋಷನ್ದೇನು ಅಂದರೆ ಇವಾಗ ಇಡೀ ಟೀಮ್ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಾವು ಜನರಲಿ ಹಾಗೆ ಟೀಮ್ ಯಾವಾಗಲೂ ಹೋಗ್ತಾ ಇದ್ದಿದ್ದು. ನಾವು ಚಿಕ್ಕ ಚಿಕ್ಕ ಸಿನಿಮಾ ನಮ್ಮ ಪ್ರೊಡಕ್ಷನಿಂದ ಮಾಡ್ಕೊಂಡು ಬಂದಿದ್ದ ಸಿನಿಮಾಗಳನ್ನು ನೀವು ನೋಡಿದ್ರೆ ಎಲ್ಲ ಫುಲ್ ಟೀಮೇ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಅದು ರಿಷಬ್ದೊಂದು ಕಲ್ಚರ್, ಅದು ಟೀಮ್ ಎಲ್ಲ ಸೇರಿಬಿಟ್ಟು ಥಿಯೇಟರ್ ವಿಸಿಟ್ಗಳು ಮಾಡೋದು, ಇಲ್ಲ ಪ್ರಮೋಷನ್ಗೆ ಹೋಗೋದು ಈ ಥರ. ಬಟ್ ಈ ಸಲ ಏನಂದರೆ ಎಲ್ಲರೂ ಬ್ಯುಸಿ ಇದ್ದರು. ಅರವಿಂದ್ ಅವರು ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದ್ದರು, DIದು, ಅಜ್ಜು ಅಣ್ಣ ಮ್ಯೂಸಿಕಲ್ಲಿದ್ದರು. ರಿಷಬ್ ಬೇರೆ ಆಪ್ಷನ್ನೇ ಇಲ್ಲ ಅಂದರೆ ರಿಷಬು ಅಲ್ಲೇ ಇರಬೇಕಾಗಿತ್ತು. ಸೊ ಇವರೆಲ್ಲರೂ ಇದನ್ನ ಹ್ಯಾಂಡಲ್ ಮಾಡ್ತಿದ್ರಿಂದ ರಿಷಬ್ ಬಂದರು, ಪ್ರೊಡಕ್ಷನಿಂದ ಬಂದರು. ಆ್ಯಂಡ್ ಇವರು ಗುಲ್ಶನ್ ಸರ್ಗೂ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಅವ್ರಿಗಾಗಿಲ್ಲ, ಜರಾಮ್ ಸರ್. ಸೊ ಆರ್ಟಿಸ್ಟ್ಗಳನ್ನೆಲ್ಲರೂ ರುಕ್ಮಿಣಿ ಅವರೇ ರೆಪ್ರೆಸೆಂಟ್ ಮಾಡ್ತಿದ್ರು. ನನಗೇನಂದರೆ ಎಲ್ಲರೂ ನೀವು ನಮ್ಮ ಟೆಕ್ನಿಕಲ್ ಟೀಮ್ನ ಎಲ್ಲರೂ, ನಮ್ಮದೊಂದು ಕೋರ್ ಟೀಮ್ ಇದೆ, ಒಂದು ಸಿಂಡಿಕೇಟ್ ಇದೆ ನಮ್ಮದು, ಎಲ್ಲರೂ ರೈಟರ್ಸು, ಅರವಿಂದ್ ಅವರು, ನಾನು ಎಲ್ಲ ಸೇರಿ ಯಾರು ಬಿಗಿನಿಂಗ್ ಸ್ಟೇಜಿಂದ ರಿಷಬ್ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿರೋರು, ಈ ಸಿನಿಮಾಲಿ ಯಾವತ್ತೂ ಇದ್ದವರು. ಸೊ ನೀವು ಹೋದರೆ ನೀವು ಟೆಕ್ನಿಕಲ್ ಟೀಮ್ನ ರೆಪ್ರೆಸೆಂಟ್ ಮಾಡ್ಬೋದು, ಇನ್ಯಾರೂ ಇಲ್ಲ, ಎಲ್ಲರೂ ಇದರಲ್ಲಿ ಬ್ಯುಸಿ ಇದ್ದಾರೆ. ನಾನು ದೊಡ್ಡದೇ ಕೆಲಸ ಮುಗ್ದಿದ್ದು, ನೀವು ಹೋಗಿ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ರಿಷಬ್ ಜೊತೆಗೆ ಆ್ಯಸ್ ಅ ಪಾರ್ಟ್ ಆಫ್ ದ ಟೀಮ್ ಹೋದೆ ನಾನು. ಬಟ್ ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಥರ ಆಗಿಬಿಡ್ತು. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ಕೋಬೇಡಿ, ಡೈರೆಕ್ಟರ್ ಹೀರೋ ಜೊತೆ ಒಬ್ಬ ಕಾಸ್ಟ್ಯೂಮ್ ಡಿಸೈನರು ಹೋಗಿ ಬಂದಿದ್ದಾರೆ ಹಾಗೆ ಅಂತ ಅಂದ್ಕೊಂಡೆ ನಾನು. ಹಾಗೆ ಸಿನಿಮಾ ಅಂತಂದಾಗ ಸಾಕಷ್ಟು ಅಡೆತಡೆಗಳು ಬರುತ್ತೆ. ಸಿನಿಮಾ ಶೂಟಿಂಗ್ ಹಂತದಲ್ಲಿ ಒಂದಷ್ಟು ಅಡಚಣೆಗಳಾಯಿತು. ಅದ್ರ ಬಗ್ಗೆ ರಿಷಬ್ ಸರ್ ಎಷ್ಟು ಡಿಸ್ಟರ್ಬ್ ಆಗಿದ್ರು, ನೀವೆಷ್ಟು ವರಿ ಆಗಿದ್ರಿ ಅಂತ? ಅಂದರೆ ನಿಮಗೆ ಎಲ್ಲ ಸಿನಿಮಾಗಳಲ್ಲೂ ಒಂದು ಇದ್ದೇ ಇರತ್ತೆ, ಚಿಕ್ಕ ಪುಟ್ಟದೇನಾದರೂ ಒಂದು. ನಮಗೂ ಮುಂಚೆ ಎಲ್ಲ ಇದಕ್ಕಿಂತ ದೊಡ್ಡದೆಲ್ಲ ಆಗಿ ಅದರಿಂದ ಎಲ್ಲ ಬಚಾವಾಗಿ ಬಂದಿರೋದು ಇದೆ. ಸೊ ಆ ಥರದ್ದೆಲ್ಲ ಆಗ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಇದು ಕಾಂತಾರ ಆಗಿರೋದ್ರಿಂದ ಏನು ಚಿಕ್ಕದಾದರೂ ಅದು ನ್ಯೂಸ್ ತುಂಬ ದೊಡ್ಡದಾಗ್ತಿತ್ತು. ಬಟ್ ನಮಗೇನಂದರೆ ಈ ಪ್ರಪಂಚದ ಕನೆಕ್ಷನ್ ಇಲ್ಲದೆ ನಮ್ಮದೇ ಒಂದು ಪ್ರಪಂಚದಲ್ಲಿ ನಾವು ಫಾರೆಸ್ಟಲ್ಲಿ ಇದ್ದಿದ್ದರಿಂದ ನೆಟ್ವರ್ಕ್ಗಳಿರ್ತಿರ್ಲಿಲ್ಲ, ಏನೂ ಗೊತ್ತಾಗ್ತಿರ್ಲಿಲ್ಲ. ಯಾರಾದರೂ ಹೇಳಿದಾಗ ಹೌದಾ ಹೀಗಾಗಿದೆ ಅನ್ನೋ ಥರದ್ದು ಬಿಟ್ಟರೆ, ನಾವು ಅಲ್ಲಿ ಫೇಸ್ ಮಾಡ್ತಿದ್ದಿದ್ದೆಲ್ಲ ಲೈಕ್ ಪ್ರಾಬ್ಲಮ್ಗಳು ಡೆಫಿನೆಟ್ಲಿ ಆಗಿದೆ. ಬಟ್ ಯಾವತ್ತೂ ಆ ದೇವರು ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗಿದ್ದಾರೆ. ಅಂಥದ್ದೇನೂ ಅನಾಹುತಗಳಾಗದೇ ಇರೋ ಥರದಲ್ಲಿ ಬಚಾವ್ ಮಾಡಿಕೊಂಡೇ ಬಂದಿದ್ದಾರೆ ಪ್ರತಿ ಹಂತದಲ್ಲೂ. ರಿಷಬ್ ಆ ಮೂಮೆಂಟಲ್ಲಿ ಆ ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಸೊ ಎಲ್ಲರೂ ಒಬ್ರಿಗೊಬ್ರು ಜೊತೆಗೆ ನಿಂತ್ಕೊಳ್ತೀವಿ, ಇಲ್ಲ ಇಟ್ಸ್ ಓಕೆ, ಇದು ಪಾಸ್ ಆಗುತ್ತೆ, ಮುಂದೆ ಹೋಗೋಣ. ಹಾಗೆ ತುಂಬ ರಿಸ್ಕಿ ಶೂಟಿಂಗ್ ಸೀಕ್ವೆನ್ಸ್ಗಳಿದ್ದಾಗ ನಿಮ್ಮನ್ನ ದೂರ ಇಡ್ತಿದ್ರಂತೆ ರಿಷಬ್ ಅವರು. ಅಂದರೆ ಹೆದರ್ತಾರೆ, ಆಕ್ಷನ್ ಸೀಕ್ವೆನ್ಸ್ ಭಯ ಪಡ್ತಾರೆ, ಯಾಕೆ ದೂರ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಶೂಟಿಂಗ್ ಸೆಟ್ಟಿಗೆ ಬರಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಹೌದಾ? ಅದು ಈ ಚಾರಿಯೇಟ್ ಫೈಟ್ ಎಲ್ಲ ಇದೆಯಲ್ವಾ, ಅದು ಸ್ಟಾರ್ಟಿಂಗಲ್ಲಿ ಪ್ಲ್ಯಾನ್ ಮಾಡಿದ್ದು. ಬಟ್ ಅದೆಷ್ಟು ರಿಸ್ಕಿ ಇತ್ತು ಅಂತಂದರೆ ನೀವು ಅದು ಫೈಟ್ ನೋಡಿದರೆ ಗೊತ್ತಾಗುತ್ತೆ. ಸೊ ಅದನ್ನು ತುಂಬ ಜನ ಕಂಪೋಸ್ ಮಾಡೋದಕ್ಕೆ ಆಗಿಲ್ಲ, ಬಂದು ಹೇಗೆ ಅಚೀವ್ ಮಾಡೋದು ಅನ್ನೋ ಥರದಲ್ಲಿ. ಅಷ್ಟು ಅದು ರಿಸ್ಕಿ ಇದ್ದಾಗ ನನಗೂ ಟೆನ್ಷನ್ ಆಗ್ತಿತ್ತು. ಬೇರೆ ಎಲ್ಲ ಫೈಟ್ ಎಲ್ಲದೂ ಅದೇ ಥರನೇ ಇತ್ತು. ಸ್ವಲ್ಪ ತುಂಬ ಪ್ರಿಕಾಷನ್ಸ್ ತೊಗೊಳ್ತಿದ್ರು, ಸೇಫ್ಟಿ ನೋಡ್ಕೊಳ್ತಿದ್ರು. ಬಟ್ ಸ್ಟಿಲ್ ತುಂಬ ಟೆನ್ಷನ್ ಆಗ್ತಿತ್ತು. ಇದು ಚಾರಿಯೇಟ್ ಫೈಟು ನನಗೆ ನಾನು ಮಾಡಲೇಬೇಕಾಯ್ತು ಅಂತೆಲ್ಲ ಕೇಳ್ತಿದ್ದೆ ರಿಷಬ್. ಇಲ್ಲ, ಇದು ಮಾಡಲೇಬೇಕು, ಅದು ತುಂಬ ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿತ್ತು, ಚಾರಿಯೇಟ್ ಫೈಟ್ ನಾವು ಅಚೀವ್ ಮಾಡಲೇಬೇಕು ಅಂತ. ಸೊ ತುಂಬ ಲಾಸ್ಟಲ್ಲಿ ಆ ಶೂಟಿಂಗ್ ಬಂತು. ನನಗೆ ರಿಷಬ್ ಒಬ್ಬರೇ ಅಂತ ಅಲ್ಲ, ನಮ್ಮನ್ನು ನಂಬಿ ಒಂದಿಷ್ಟು ಜನ ಬಂದಿದ್ದಾರೆ. ಆ ಚಾರಿಯೇಟ್ ಮೇಲೆ ಅಷ್ಟು ಜನ ಮಕ್ಕಳಿದ್ದಾರೆ, ಬರ್ಮೆ ಗ್ಯಾಂಗ್ ಎಲ್ಲರೂ ನಮ್ಮ ರೆಸ್ಪಾನ್ಸಿಬಿಲಿಟಿನ. ಯಾರಿಗೆ ನೋವಾದರೂ ನಮಗೆ ನೋವಾಗುತ್ತೆ. ಸೊ ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಸೊ ನನಗೆ ಸಡನ್ನಾಗಿ ಅಲ್ಲಿ ಚಾರಿಯೇಟ್ ಆಗಬೇಕಾದ್ರೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು. ರಿಷಬ್ ಕುಂದಾಪುರಕ್ಕೆ ಬಂದು ವಾಪಸ್ ಹೋಗಿದ್ದಾರೆ. ನನಗೆ ಫೀವರ್ ಬಂದಿತ್ತು, ಹೋಗಿರಲಿಲ್ಲ, ನಾನು ಮನೆಯಲ್ಲೇ ಇದ್ದೆ ಅವತ್ತು. ನಾನೇನೋ ಕಾಸ್ಟ್ಯೂಮ್ದು ಅಪ್ಡೇಟ್ಸ್ ಕೇಳೋದಕ್ಕೆ ಕಾಲ್ ಮಾಡಿದಾಗ ನನಗೆ ಗೊತ್ತಾಯ್ತು. ಇಲ್ಲ ಅಂದರೆ ರಿಷಬ್ ಯಾರಿಗೂ ಹೇಳೋದಕ್ಕೆ ಬಿಡಲ್ಲ, ಏನಾದರೂ ಆದರೆ ಫಸ್ಟ್ ಅವ್ರು ಹೇಳೋದು ಪ್ರಗತಿಗೆ ಯಾರು ಹೇಳ್ಬೇಡಿ, ಟೆನ್ಷನ್ ಮಾಡ್ಕೊಳ್ತಾಳೆ ಅಂತ. ನಾನು ಅಲ್ಲಿಂದ ಗಾಡಿ ಎತ್ಕೊಂಡು ಬೋರ್ಡ್ ಬಂದೆ ಸೆಟ್ಟಿಗೆ. ನಾನು ಫುಲ್ ಅಂದರೆ ಫಸ್ಟ್ ಆಫ್ ಆಲ್ ಅದೇ ಥರ ಇತ್ತಲ್ವ, ಇದೊಂದು ಹೇಗೆ ಸೇಫಾಗಿ ಒಂದು ಮಾಡಿ ಮುಗಿಸಿದ್ರೆ ಸಾಕು ಅನ್ನೋ ಥರದ್ದು ಫೀಲ್ ಇತ್ತು. ಅದ್ರಲ್ಲಿ ಬೇರೆ ಏನೋ ಆಗಿದೆ ಅಂದರೂ ಬಂದೆ. ಬಟ್ ಏನೂ ಆಗಿರಲಿಲ್ಲ, ಎಲ್ಲರೂ ಸೇಫ್ ಆಗಿದ್ರು. ರಿಷಬ್ ಆ್ಯಂಡ್ ಟೀಮ್ ಎಲ್ಲರೂ ಬಂದು ಎಲ್ಲರೂ ಸೇಫ್ ಆಗಿದ್ರು. ಅದಾದಮೇಲೆ ಮುಗಿಚು ಬಿದ್ದಿತ್ತು ಅಂತ ಸುದ್ದಿ ಆಗಿತ್ತಲ್ಲ, ಅದ್ರದ್ದು ಅಲ್ಲ, ಇದು ಚಾರಿಯೇಟ್ ಫೈಟ್ ಆಗಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ಚಾರಿಯೇಟ್ ಸ್ಲಿಪ್ ಆಗಿಬಿಟ್ಟು ಒಂದು ಸ್ಮಾಲ್ ಆಕ್ಸಿಡೆಂಟ್ ಥರ ಆಗಿತ್ತು. ಬಟ್ ಯಾರಿಗೂ ಏನೂ ಹಾರ್ಮ್ ಆಗಿಲ್ಲ. ಆ ಟೈಮಲ್ಲಿ ಆ ಮೂಮೆಂಟಲ್ಲಿ ಒಂದು ಟೆನ್ಷನ್ ಬಿಲ್ಡ್ ಆಗಿತ್ತು. ನನಗೆ ಮತ್ತೆ ಗೊತ್ತಾಯ್ತಲ್ವ. ಅದಾದಮೇಲೆ ಇನ್ನೂ ಆ ಪೆಂಡುಲಮ್ದೆಲ್ಲ ಏನು ಶಾರ್ಟ್ಸ್ ಆ ಥರದ್ದೆಲ್ಲ ಇತ್ತಲ್ವ, ಆವಾಗ ಅದಕ್ಕೆ ರಿಷಬ್ ನೀನು ಬರಬೇಡ, ನೀನು ಬಂದು ಅರ್ಜುನ್ ಮಾಸ್ಟರ್ಗೂ ಟೆನ್ಷನ್ ಆಗುತ್ತೆ, ನೀನು ಇದೆಲ್ಲ ಈ ಥರದ್ದೆಲ್ಲ ಸೀಕ್ವೆನ್ಸ್ ಮುಗಿದ್ಮೇಲೆ ಬಾ ಅಂತ ಅಂದ್ಕೊಂಡು. ಬಟ್ ನನಗೇನಂದರೆ ಮನೇಲಿದ್ದರೆ ಇನ್ನೂ ಜಾಸ್ತಿ ಟೆನ್ಷನ್ ಆಗ್ತಿರುತ್ತೆ. ಅಲ್ಲೇ ನಿಂತ್ಕೊಂಡು ನೋಡಿದ್ರೆ, ಆ್ಯಂಡ್ ಎವ್ರಿ ಡೇ ನಾನು ಶೂಟಿಂಗಲ್ಲಿ ಇರ್ತಿದ್ನಲ್ಲ, ಅಲ್ಲೇ ನಿಂತ್ಕೊಂಡು ನೋಡಿದ್ರೆ ಅದೊಂಥರ
ಸ್ವಲ್ಪ ಸಮಾಧಾನ, ಏನಾಗ್ತದೆ ಕಣ್ಮುಂದೆ ನಡೀತಿರುತ್ತೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು. ಸೊ ಈ ಟೈಮಲ್ಲೆಲ್ಲ ಪ್ರೇಯರ್ಗಳು ಮಾಡಿರೋದಿದೆ. ಅದನ್ನು ನಾಟ್ ಫಾರ್ ದ ಮೂವಿ ಸಕ್ಸಸ್ ಆಗಲಿ ಅಂತನೋ ಈ ಥರದ್ದೆಲ್ಲ ಅಲ್ಲ, ಏನೋ ಬ್ರಿಸ್ ತೊಗೊಂಡು ಏನಾದರೂ ಮಾಡ್ತಿರ್ಬೇಕಾದ್ರೆ ಏನೋ ಆಗದೆ ಇರೋ ಥರ ಕಾಪಾಡು ದೇವ್ರೆ ಅನ್ನೋ ಪ್ರೇಯರ್ಗಳು. ನೀವು ಕಾಸ್ಟ್ಯೂಮ್ ಡಿಸೈನ್ ರೆಫರೆನ್ಸ್ ಯಾರ್ದಾದ್ರೂ ತೊಗೊಂಡಿದ್ದುಂಟಾ ಅಥವಾ ಯಾವ್ದಾದ್ರು ಸಿನಿಮಾಗಳನ್ನ ರೆಫರೆನ್ಸ್ ಆಗಿ ತೊಗೊಂಡಿದ್ದುಂಟಾ ಅಂತ? ಯಾಕಂತಂದರೆ 3ನೇ ಶತಮಾನ 4ನೇ ಶತಮಾನದ ಕಾಸ್ಟ್ಯೂಮ್ಸ್ನ ಮಾಡಬೇಕಂದ್ರೆ ತುಂಬ ರಿಸರ್ಚ್ ಮಾಡಿರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಟೈಮ್ ತೊಗೊಂಡ್ರಿ ಅಂತ? ಅಂದರೆ ನಾವು ನಮ್ಮದೊಂದು ರಿಸರ್ಚ್ ಟೀಮ್ ಮಾಡ್ಕೊಂಡು ನಾವು ಮಾಡ್ತಿದ್ವಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದನೂ ರಿಸರ್ಚ್ ಮಾಡಿ ಅವರು ನಮಗೆ ಕಾಂಟೆಂಟ್ಗಳನ್ನ ಕೊಡ್ತಾಯಿದ್ರು. ಬಟ್ ಏನಂದರೆ ನಿಮಗೆ ಆ ಟೈಮ್ದು ನಿಮಗೆ ನಾವೊಂದು ಸಾವಿರಾರು ವರ್ಷಗಳ ಹಿಂದೆ ಅಂತ ತೋರಿಸಿದ್ವಿ. ತುಂಬ ಎಲ್ಲೂ ಎಕ್ಸಾಕ್ಟಾಗಿ ಈ ಟೈಮ್ ಲೈನ್ ಅಂತ ಹೇಳ್ತಾ ಇಲ್ಲ, ಡಿಫೈನ್ ಮಾಡಿಲ್ಲ ಅದನ್ನು. ಸೊ ನಿಮಗೆ ಆ ಟೈಮ್ದು ರೆಫರೆನ್ಸ್ಗಳು ಸಿಗಲ್ಲ ನಿಮಗೆ. ನಾವು ತುಂಬ ಎಲ್ಲ ಟ್ರೈ ಮಾಡಿದ್ವಿ, ಏನಾದರೂ ರೆಫರೆನ್ಸ್ ನಮಗೆ ಅಣ್ಣವರ ಮಯೂರ ಸಿನಿಮಾ ಬಂದುಬಿಟ್ರೆ ಇಲ್ಲ. ಆ್ಯಂಡ್ ಬೇರೆ ಸಿನಿಮಾಗಳನ್ನು ತೊಗೊಂಡು ಮಾಡಬೇಕಾಗತ್ತೆ. ಸೊ ಅದೂ ಅಂದರೆ ಇವಾಗ ಬೇರೆ ಸಿನಿಮಾಗಳನ್ನ ತೊಗೊಂಡು ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಸಿನಿಮಾ ಈ ರೀಜನಲ್ಲಿ ಸೆಟ್ ಆಗಿರೋದಾಗಿರ್ಬೋದು ಒಂದು ಸೌತ್ ಕೆನರಾ ಬೆಲ್ಟಲ್ಲಿ. ಆಮೇಲೆ ನೀವು ಲಾಸ್ಟಿಂದ ಇದಕ್ಕೆ ಕನೆಕ್ಷನ್ ಆಗಿರ್ಬೋದು. ನೀವು ನೋಡಿದ್ರೆ ನಮ್ಮದು ಪ್ಯಾಲೇಸ್ ಇಟ್ ಈಸ್ ನಾಟ್ ಲೈಕ್ ಒಂದು ತುಂಬ ಪ್ಯಾಲೇಸ್ ಥರದಲ್ಲಿ ಇಲ್ಲ. ಅದರಲ್ಲಿ ಒಂದು ಹುಲ್ಲಿಂದು ಇದಿದೆ, ಮಾಳಿಗೆ ಆಗಲಿ ಆ ಥರದ್ದೆಲ್ಲ ತುಂಬ ಆ ಥರದ್ದು ಗುತ್ತು ಮನೆದು ಒಂದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದನ್ನೇ ಒಂದು ಬಿಗ್ಗರ್ ವರ್ಷನಲ್ಲಿ ಅದನ್ನೆಲ್ಲ ಇಟ್ಕೊಂಡು ಅದೇ ಥರದ್ದೇ ಸೆಟ್ಗಳನ್ನು ಮಾಡ್ಕೊಂಡು ಬಂದಿರೋದು. ಸೊ ನಿಮಗೆ ಕಾಸ್ಟ್ಯೂಮ್ ಅದಕ್ಕಿಂತ ಜಾಸ್ತಿಯಾಗಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಆಪ್ಟ್ ಮಾಡ್ಕೊಂಡು ಅದು ಕೋಆರ್ಡಿನೇಟ್ ಆಗಿ ಹೋಗಬೇಕು ಎಲ್ಲದೂ ವಿತ್ ಸೆಟ್, ಕಾಸ್ಟ್ಯೂಮ್ ಆ್ಯಂಡ್ ಡೈರೆಕ್ಟರ್ದು ಏನು ವಿಷನ್ ಇರುತ್ತೆ, ಏನು ಥಾಟ್ ಇರುತ್ತೆ, ಹೇಗೆ ಅವ್ರ ಕ್ಯಾರೆಕ್ಟರ್ಗಳು ಕಾಣಿಸ್ಬೇಕು, ಅವರು ಏನು ಕ್ಯಾರೆಕ್ಟರ್ ಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಕಾಸ್ಟ್ಯೂಮ್ ಕೂಡ ಒಂದು ಸ್ಟೋರಿ ಹೇಳಬೇಕು. ಸೊ ಆ ಥರದ್ದು ಒಂದು ಜವಾಬ್ದಾರಿ ಇತ್ತು. ಸೊ ನಾವು ಈ ಟೆಂಪಲಲ್ಲಿರೋ ಏನು ಶಿಲ್ಪಕಲೆಗಳೆಲ್ಲ ಏನಿರುತ್ತೆ ಅದರದ್ದೆಲ್ಲ ರೆಫರೆನ್ಸ್ಗಳನ್ನು ತೊಗೊಂಡು, ಇಲ್ಲ ರವಿವರ್ಮ ಪೇಂಟಿಂಗ್ಸು ಈ ಥರದ್ದೆಲ್ಲ ಒಂದಿಷ್ಟು ರೆಫರೆನ್ಸ್ಗಳನ್ನು ತೊಗೊಂಡು ಜ್ಯುವೆಲ್ರಿಗಾಗಿರಲಿ, ಸ್ಯಾರೀಸ್ಗಾಗಿರಲಿ, ಸ್ಟೈಲಿಂಗ್ ಆ ಥರದ್ದೆಲ್ಲ ನಮ್ಮದೇ ಒಂದು ಇದನ್ನು ಸೆಟ್ ಮಾಡ್ಕೊಂಡು ಬಂದ್ವಿ. ಲುಕ್ ಟೆಸ್ಟ್ಗಳನ್ನು ಮಾಡಿ ಅಪ್ರೂವಲ್ಸ್ ತೊಗೊಂಡು ಅದ್ರ ಮೇಲೆ ಮತ್ತೆ ವರ್ಕ್ ಮಾಡಿ ಆ ಥರದಲ್ಲಿ ರಿಫೈನ್ ಮಾಡಿಕೊಂಡು ಒಂದು ಲುಕ್ ಸೆಟ್ ಮಾಡಿದ್ವಿ ಫೈನಲಿ. ಹಾಗೆ ಯುವರಾಣಿ, ಕನಕವತಿ, ರಾಜಶೇಖರ, ಕುಲಶೇಖರ ಎಲ್ಲರೆಲ್ಲ ಕಾಸ್ಟ್ಯೂಮಲ್ಲಿ ನಿಮಗೆ ಟಫೆಸ್ಟ್ ಅಂದರೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ದು ಯಾರ್ದು ಅಂತ, ಜಾಸ್ತಿ ವರ್ಕ್ ತೊಗೊಂಡಿದ್ದು ಅಂತ? ರುಕ್ಮಿಣಿದು ಸ್ಯಾರಿ ಸೋರ್ಸಿಂಗ್ ಆಗಿರ್ಬೋದು, ಜ್ಯುವೆಲ್ರಿದು ಆ ಥರ ರುಕ್ಮಿಣಿ ಅವ್ರದ್ದು. ಆಮೇಲೆ ಗುಲ್ಶನ್ ಅವ್ರದ್ದು ಕ್ರೌನ್ದೆಲ್ಲ ತುಂಬ ಕೆಲಸ ಆಗಿತ್ತು, ಡಿಸೈನಿಂಗಿಂದ ಅದನ್ನು ಕ್ರೌನ್ ಮಾಡೋವರೆಗೂ. ಅದಾದಮೇಲೆ ಜಯರಾಮ್ ಸರ್ ಜ್ಯುವೆಲ್ರೀಸ್ ಎಲ್ಲ ನಾವು ಡಿಸೈನ್ ಮಾಡಿ ಕಸ್ಟಮೈಸ್ ಎಲ್ಲ ಮಾಡಿಸಿದ್ವಿ. ಪ್ರತಿಯೊಂದು ಅಂದರೆ ಯಾವುದು ಹೀಗೆ ತಂದು ಹಾಕಿದ್ವಿ ಅಂತ ಇಲ್ಲ, ನಮ್ಮದೊಂದು ದೊಡ್ಡ ಪ್ರೊಡಕ್ಷನ್ ಬೇಸ್ ಇತ್ತು. ಎಲ್ಲ ಟೀಮು ಪ್ರತಿಯೊಬ್ಬರು ಕೂತ್ಕೊಂಡು ಜ್ಯುವೆಲ್ರಿ ಮೇಕರ್ಸ್, ಆರ್ಮರ್ ಮೇಕರ್ಸು, ಲೆದರ್ ಟೀಮು, ಸ್ಟಿಚಿಂಗ್ ಯೂನಿಟು, ಡೈಯಿಂಗ್ ಟೀಮ್ ಪ್ರತಿಯೊಬ್ಬರೂ ನಮ್ಮದು ಕಣ್ಣು ಮುಂದೆನೇ ಅಲ್ಲೇ ಬಂದು ಕೆಲಸ ಮಾಡಿ ಅದೇ ಥರನೇ ಕೆಲಸ ಮಾಡಿದ್ದು. ಅಷ್ಟು ಟೀಮ್ಗಳನ್ನ ಅಂದರೆ ನಾನು ಅದೇ ಹೇಳ್ತಿದ್ದೆ, ಫಸ್ಟ್ ಟೈಮ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದು ಫೀಲ್ ಆಗ್ತಿದೆ. ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್ ಅವರು ಇದ್ದರು. ಅಂದರೆ ಚೆನ್ನೈಯಿಂದ ಟೀಮ್ ಇದ್ದರು, ಹೈದ್ರಾಬಾದಿಂದ ಇದ್ದರು, ಮುಂಬೈಯಿಂದ ಇದ್ದರು. ಸೊ ಎಲ್ಲ ಲ್ಯಾಂಗ್ವೇಜ್ಗಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಮಾತಾಡ್ತಾ ಇದ್ರಲ್ವ. ಸೊ ಆ ಥರ ಇಲ್ಲೇ ಫೀಲ್ ಆಗ್ತಿದೆ ಪ್ಯಾನ್ ಇಂಡಿಯಾದು ಅನ್ನೋ ಥರದಲ್ಲಿ. ಕಾಸ್ಟ್ಯೂಮ್ ಟೀಮ್ ಎಷ್ಟು ದೊಡ್ಡದಿತ್ತು ಮೇಡಮ್? ಎಷ್ಟು ಜನ ಇಟ್ಕೊಂಡು ವರ್ಕ್ ಮಾಡಿದ್ರಿ ನೀವು? ಅಂದರೆ ಡಿಪೆಂಡ್ಸ್. ಅದು ನಾವಿವಾಗ ಒಂದು ಶೆಡ್ಯೂಲ್ ಹಾಕಿದಾಗ ಆ ಲೊಕೇಶನ್ ಎಷ್ಟು ಜನ ಇದ್ದಾರೆ, ಎಲ್ಲಿ ಲೊಕೇಶನ್ ಇದೆ, ಏನು ರಿಕ್ವೈರ್ಮೆಂಟು, ಫೈಟ್ ಸೀಕ್ವೆನ್ಸ್ ಮಾಡಿದ್ದಾರೆ ನಿಮ್ಮ ಜೊತೆ, ನಿಮ್ಮ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಅಂದರೆ ನೀವು ಎಷ್ಟು ಜನ ಕಾಸ್ಟ್ಯೂಮ್ ನಿಮ್ಮ ಟೀಮ್? ನನ್ನ ಟೀಮ್, ನಂದು ಡಿಸೈನರ್ ಟೀಮಲ್ಲಿ ನಂದು ಅಸಿಸ್ಟೆಂಟ್ಸ್ ಇದ್ದರು, ಅಜಿತ್, ನಮ್ರತಾ, ಇನ್ನೊಂದಿಷ್ಟು ಜನ ಇಂಟರ್ನ್ಸ್ ಇದ್ದರು ಈ ಥರ. ಅದಾದಮೇಲೆ ಕಾಸ್ಟ್ಯೂಮರ್ಸ್ ಇದ್ದರು, ರಾಮಣ್ಣ ಅಂತ ನಮ್ಮ ಚೀಫು, ಅವರ ಅಂಡರಲ್ಲಿ ಗೋವಿಂದ, ಈ ಥರ ಒಂದಿಷ್ಟು ಅವ್ರ ಅಸಿಸ್ಟೆಂಟು, ಒಂದಿಷ್ಟು ಜನ ಕಾಸ್ಟ್ಯೂಮರ್ಸ್ ಇದ್ದರು, ರನ್ನರ್ಸ್ ಇದ್ದರು. ಅದು ಬಿಟ್ಟು ನಮಗೆ ಅಲ್ಲಿ ಈಗ ಆರ್ಮರ್ಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಟೀಮು, ಈ ಥರದಲ್ಲೆಲ್ಲ ಅವರು ಆ ರಿಕ್ವೈರ್ಮೆಂಟ್ ಇದ್ದಾಗ ಕರೆಸ್ತಾ ಇದ್ವಿ ಮತ್ತು ಕಳಿಸ್ತಾ ಇದ್ವಿ ಆ ಥರ. ಆ್ಯಂಡ್ ಸಮ್ಟೈಮ್ ಅನ್ಸುತ್ತೆ ತುಂಬ ದೊಡ್ಡ ಸಿನಿಮಾ ಇದ್ದಾಗ ದೊಡ್ಡ ಟೀಮ್ ಬೇಕಾಗತ್ತೆ ಅಂತ. ನನಗನ್ಸುತ್ತೆ ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡೋವಂಥವ್ರು, ಪ್ಯಾಷನೇಟಾಗಿ ಫೈರ್ ಇಟ್ಕೊಂಡು ಕೆಲಸ ಮಾಡೋಂಥ ಒಂದು ಚಿಕ್ಕ ಟೀಮ್ ಇದ್ರೂ ನೀವು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಅದನ್ನ ನಾವು ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಲ್ಸೋ. ಆ್ಯಂಡ್ ನಮಗೆ ಆ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿ ಮುಂಚೆಯಿಂದನೂ ನಮ್ಮ ಸಿನಿಮಾಯಿಂದನೂ ನನಗಾಗಲಿ ರಿಷಬ್ಗಾಗಲಿ ಎಲ್ರಿಗೂ ಅದೊಂದು ತಲೆಯಲ್ಲಿದೆ, ಏನು ಖರ್ಚಾಗುತ್ತೆ ಅದು ಫ್ರೇಮಲ್ಲೇ ಕಾಣಿಸ್ಬೇಕು, ಏನೂ ವೇಸ್ಟ್ ಆಗಬಾರ್ದು ಅನ್ನೋ ಥರದ್ದು. ಸೊ ಅದನ್ನು ತುಂಬ ನೀಟಾಗಿ ಎಲ್ಲಿ ಎಷ್ಟು ಜನ ಬೇಕು ಆ ಥರದ್ದೇ ನೋಡ್ಕೊಂಡು, ಜಾಸ್ತಿ ಜನ ಇದ್ದಾಗ ಜಾಸ್ತಿ ಬಿಗ್ ಟೀಮ್ ಮಾಡ್ಕೊಳ್ಳೋದು, ಮತ್ತು ಕಟ್ ಡೌನ್ ಮಾಡೋದು, ಆ ಥರದಲ್ಲಿ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಹೋಗೋದು. ನಿಮ್ಮ ಮತ್ತು ರಿಷಬ್ ಶೆಟ್ಟಿ ಅವರ ಕನಸುಗಳಿಗೆ ಅಕ್ಷರಶಃ ನೀರೆರೆದಿದ್ದು ಹೊಂಬಾಳೆ ಫಿಲ್ಮ್ಸು, ವಿಜಯ್ ಕಿರ್ಗಂದೂರ್ ಅವರು ಮತ್ತು ಚೆಲುವೇಗೌಡರು.
ಸೊ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಿಮಗೆ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಫ್ಯಾಮಿಲಿ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನನಗೆ ಹೊಂಬಾಳೆ ಇಸ್ ನಾಟ್ ಎ ಪ್ರೊಡಕ್ಷನ್ ಹೌಸ್, ಇಟ್ಸ್ ಅ ಪವರ್ ಹೌಸ್ ಆ್ಯಕ್ಚುಲಿ. ಆ್ಯಂಡ್ ಅದ್ರ ಜೊತೆಗೆ ವಿಜಯಣ್ಣ ಪ್ರೊಡ್ಯೂಸರ್ಸ್ಗಿಂತ ಜಾಸ್ತಿ ಅವ್ರನ್ನ ಅಣ್ಣನ ಥರನೇ ನೋಡ್ತೀವಿ, ಅವರು ಬಿಗ್ ಬ್ರದರ್ ಥರನೇ ಫುಲ್ ಟೀಮ್ಗೆನೆ. ರಿಷಬ್ಗಂತೂ ಅವ್ರ ಜೊತೆಗೆ ನಿಂತಿರೋದಾಗಿರಲಿ, ಒಂದು ಕೊಲಾಬ್ರೇಷನ್ ಆಗಿರಲಿ, ಯಾವುದಕ್ಕೂ ನೋ ಅಂತ ಹೇಳಲ್ಲ, ಯಾವುದಕ್ಕೂ ಯೋಚನೆ ಮಾಡಲ್ಲ. ಏನು ಬೇಕೋ ಆ ಸಿನಿಮಾಗೆ ಅದನ್ನೆಲ್ಲದನ್ನೂ ಪ್ರೊವೈಡ್ ಮಾಡ್ತಾರೆ, ತುಂಬ ಕೇರ್ ತೊಗೊಳ್ತಾರೆ, ಆಮೇಲೆ ಇನ್ವಾಲ್ವ್ ಆಗ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ಅಂದರೆ ಇನ್ವೆಸ್ಟ್ ಮಾಡಿದ್ವಿ ಇಲ್ಲ ಪ್ರೊಡ್ಯೂಸ್ ಮಾಡಿದ್ವಿ ಆ ಥರ ಅಲ್ಲ. ಅವರು ಪ್ರತಿ ಸಲ ನಾವೆಲ್ಲ ನಮ್ಮದೇ ಒಂದು ವರ್ಡಲ್ಲಿ ಇರ್ತಿದ್ವಿ, ಅವ್ರು ಬಂದರೆ ಖುಷಿ ಆಗ್ತಿತ್ತು. ವಿಜಯಣ್ಣ, ಚಲ್ವೆ ಸರ್ ಆ್ಯಂಡ್ ಟೀಮ್ ಬರ್ತಿದ್ರು, ಅವರೆಲ್ಲರ ಜೊತೆಗೆ ಒಂದು ಒಳ್ಳೆ ಡಿನ್ನರು, ಡಿಸ್ಕಷನ್ನು, ಒಂದಿಷ್ಟು ಮೋಟಿವೇಟ್ ಮಾಡ್ತಿದ್ರು ಟೀಮ್ಗೆ. ಆಮೇಲೆ ಅಣ್ಣ ತುಂಬ ಸಮಾಧಾನ ಮಾಡ್ತಾರೆ. ಸಮ್ಟೈಮ್ ಏನು ಟೆನ್ಷನ್ ಇದ್ರೂ ಎಲ್ಲರೂ ಕೂಲಾಗಿ ಕಾಮಾಗಿ ಒಂದೇ ಪೇಜಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅವರು ನನಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಹೊಂಬಾಳೆ ಬಗ್ಗೆ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಮಗದು ಕಾಂತಾರ ಹಿಟ್ಟಾದಾಗ ಎಲ್ಲರಿಗೆ ಸ್ಮಾಲ್ ಬಜೆಟ್ ಅನ್ನಿಸ್ತು, ಬಟ್ ನನಗೆ ರಿಷಬ್ಗೆ ಅದು ತುಂಬ ದೊಡ್ಡ ಬಜೆಟ್ ಸಿನಿಮಾ ಆವತ್ತಿನ ದಿನಕ್ಕೆ ಆ ಬಜೆಟು. ಬಟ್ ಅದನ್ನು KGF ಥರದ ಸಿನಿಮಾಗಳೆಲ್ಲ ಆದಮೇಲೆ ಅವರು ರಿಷಬ್ನ ನಂಬಿ, ರಿಷಬ್ ಹೇಳಿರೋ ಒನ್ ಲೈನರ್ ಕತೆ ಕೇಳಿ ಅವತ್ತಿಗೆ ಅವರು ಇನ್ವೆಸ್ಟ್ ಮಾಡಿದ್ರಲ್ಲ, ಅದು ದೊಡ್ಡ ವಿಷಯ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಆ್ಯಂಡ್ ಇವತ್ತು ಈ ಸಿನಿಮಾ ಆಗಬೇಕಾದ್ರೂ ಅವ್ರು ಎಲ್ಲದನ್ನೂ ಪ್ರೊವೈಡ್ ಮಾಡಿದ್ದಾರೆ. ಲಾಸ್ಟಲ್ಲಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಲ್ಲ ಫಾಲೋ ಅಪ್ ಮಾಡಿಕೊಂಡು ಅವ್ರು ಬಂದುಬಿಟ್ಟು ಕುತ್ಕೊಂಡಿದ್ರು ಕೊಚ್ಚಿಯಲ್ಲಿ ಫುಲ್ ಟೀಮ್. ಆ ಥರದ್ದು ಒಂದು ಸಪೋರ್ಟ್ ಕೊಡ್ತಾರೆ ಹೊಂಬಾಳೆಯಿಂದ. ಸೊ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಟು ದಮ್. ಸೂಪರ್ ಮ್ಯಾಮ್. ಅವರು ಆ ಥರ ಇನ್ವಾಲ್ವ್ಮೆಂಟ್ ಇರೋದ್ರಿಂದನೇ, ಫ್ಯಾಮಿಲಿ ಥರ ಟ್ರೀಟ್ ಮಾಡೋದ್ರಿಂದನೇ ಈ ಥರದೊಂದು ಒಳ್ಳೆ ಔಟ್ಪುಟ್ಗಳು, ಒಳ್ಳೆ ಕಂಟೆಂಟ್ಗಳು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೂಪರ್. ಇನ್ನು ಸಿನಿಮಾದ ಪ್ರೀಮಿಯರ್ ಆಯಿತು, ನಾಳೆ ಸಿನಿಮಾ ರಿಲೀಸ್ ಅಂದಂಗೆ ಇವತ್ತು ಪ್ರೀಮಿಯರ್ ಆಯಿತು. ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಇಮ್ಮಿಡಿಯೇಟ್ ನೀವು ರಿಷಬ್ ಅವ್ರನ್ನ ತಬ್ಬಿ ಕಣ್ಣೀರು ಹಾಕಿದ್ರಿ, ತುಂಬ ಎಮೋಷ್ನಲ್ ಆದ್ರಿ, ಭಾವುಕರಾದ್ರಿ. ಅದು ಆ ಮೊಮೆಂಟು ಯಾಕೆ ಆ ಥರ ಅನ್ನಿಸ್ತು ಅಂತ? ಅಂದರೆ ಆ ಸಿನಿಮಾನ ನಾನು ಫಸ್ಟ್ ಟೈಮು ಎಲ್ಲರಿಗೂ ಅದೊಂದು ಡ್ರೀಮ್ ಪ್ರಾಜೆಕ್ಟ್ ಥರ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅದ್ರ ಹಿಂದೆ ಎಷ್ಟು ಶ್ರಮ ಹೋಗಿದೆ, ಅದ್ರ ಹಿಂದೆ ಮಾಡಿರೋ ಎಲ್ಲ ಕೆಲಸಗಳಾಗಿರ್ಬೋದು, ಸ್ಯಾಕ್ರಿಫೈಸ್ ಆಗಿರ್ಬೋದು, ರಿಷಬ್ದು ಅಂತ ಅಲ್ಲ, ಇಡೀ ಟೀಮ್ ಅವ್ರದ್ದು, ರಿಷಬ್ ಪಟ್ಟಿರೋ ಕಷ್ಟಗಳು. ಅಂದರೆ ನೀವು ಆ ಫೋಟೋಸ್ ಎಲ್ಲ ನೋಡಿದ್ರೆ ದಟ್ಸ್ ಒನ್ ಇದ್ರದ್ದು ಕ್ಲೈಮ್ಯಾಕ್ಸ್ ಹಾಕಿರೋದು. ಆ ಥರದ್ದು ಎಷ್ಟೋ ಇನ್ಸಿಡೆಂಟ್ಗಳಿದೆ. ಏನಾದ್ರೂ ನಿಂತು ಅವರು ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗಿರೋದು ಇದೆಯಲ್ಲ ಯಾವತ್ತೂ. ಅಂದರೆ ಅವ್ರ ಕಷ್ಟ ಆಗಿರಲಿ, ನೋವಾಗಲಿ, ಒಂದು ದಿನ ರೆಸ್ಟ್ ಮಾಡೋದಕ್ಕೂ ಅವ್ರಿಗೆ ಸಿಗ್ತಿರ್ಲಿಲ್ಲ. ಅದೆಲ್ಲ ಅಂದರೆ ರಿಷಬ್ ಇನ್ ಫ್ರಂಟ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್ ಅವ್ರನ್ನ ಹ್ಯಾಂಡಲ್ ಮಾಡಿರೋದು, ನಿಂತು ಆ ಜವಾಬ್ದಾರಿ ತೊಗೊಂಡಿರೋದು ಒಂದಾದರೆ, ಇನ್ನೊಂದು ರಿಷಬ್ ವಾಪಸ್ ಬಂದಮೇಲೆ ಅವ್ರು ಹೇಗಿರ್ತಿದ್ರು ಫಿಸಿಕಲಿನೋ ಎಮೋಷ್ನಲಿನೋ, ಆ ಬರ್ಡನ್ ಆ ನೋವು ನಾನು ಹತ್ತಿರದಿಂದ ನೋಡಿದ್ದೀನಿ. ಸೊ ನನಗೆ ಅದು ಸಿನಿಮಾ ನೋಡಬೇಕಾದ್ರೆ ಎಲ್ಲದೂ ಒಂದು ಫ್ಲ್ಯಾಶ್ ಕಟ್ಸಲ್ಲಿ ಹೋಗಿರೋ ಥರ ಆಯಿತು. ತುಂಬ ಎಮೋಷ್ನಲ್ ಆದೆ ನಾನು. ಆಮೇಲೆ ನಾನು ತುಂಬ ದೇವ್ರನ್ನೆಲ್ಲ ನಂಬೋದ್ರಿಂದ ನನಗೆ ಆ ಸಿನಿಮಾ ನೋಡಬೇಕಾದ್ರೆ ಆ ಒಂದು ಎನರ್ಜಿ, ಒಂದು ಏನು ಫೀಲ್ ಆಗುತ್ತೆ, ಒಂದು ಸ್ಕ್ರೀನಿಂದ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಥರದ್ದು ಒಂದು ನಮ್ಗೆ ಅಲ್ಲಿ ಕೂತಾಗ ಒಂದು ಏನೋ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗಿರೋ ಥರದಲ್ಲಿ ಫೀಲ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಅಂದರೆ ನಮ್ಮ ಸಿನಿಮಾದ ಬಗ್ಗೆ ನಾವು ಹೇಳೋದು ಚೆನ್ನಾಗಿರಲ್ಲ, ಬಟ್ ಅದು ಸಿನಿಮಾ ಥರ ಅನಿಸಲ್ಲ ನಿಮಗೆ. ಅಷ್ಟು ಒಂದು ಗೂಸ್ ಪಂಪ್ಸ್ ಬರೋದಾಗಿರಲಿ, ನಾವು ಅಲ್ಲೇ ನಿಂತು ಇಡೀ ಸಿನಿಮಾ ನೋಡಿ ಕೆಲಸ ಮಾಡಿದ್ರು ನಮಗೆ ಆ ಥರದ್ದು ಅನ್ನಿಸ್ತಿದೆ. ಅದನ್ನು ನೋಡಿದಾಗ ನಾನು ತುಂಬ ಎಮೋಷ್ನಲ್ ಆದೆ, ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ. ಅದಾದಮೇಲೆ ಕೂಡ ನನಗೆ ಯಾರು ನೋಡಿದ್ರು ತುಂಬ ಅಳು ಬರ್ತಾಯಿತ್ತು, ಕಂಟ್ರೋಲ್ ಆಗ್ತಿರ್ಲಿಲ್ಲ. ಸೊ ಆ್ಯಂಡ್ ಫೈನಲಿ ಇಟ್ ಈಸ್ ನಾಟ್ ಓನ್ಲಿ ಬೇಜಾರಲ್ಲ, ಒಂದು ಖುಷಿ ಕೂಡ. ಎಲ್ಲ ಸೇರಿ ಒಂದು 5 ವರ್ಷದಿಂದ ಎಷ್ಟು ಜನ ಫ್ಯಾಮಿಲಿಗಳನ್ನು ಬಿಟ್ಟು ಬಂದು ಕೆಲಸ ಮಾಡಿದ್ದಾರೆ. ಆ ಎಲ್ಲ ಸ್ಯಾಕ್ರಿಫೈಸ್ಗೆ ಒಂದು ರಿಷಬ್ದು ಕನ್ಸು ಜೊತೆಗೆ ಅಷ್ಟು ಜನ ಒಂದು ಲೀಡರ್ ಮುಂದೆ ಹೋಗ್ತಾ ಹಿಂದೆ ನಿಂತು ಅಷ್ಟು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಸಾಥ್ ಕೊಟ್ಟಿದ್ದಕ್ಕೆ ಸಾರ್ಥಕ ಅನ್ನೋ ಥರದ್ದು ಒಂದು ಫೀಲ್ ಅದು. ಸೂಪರ್ ಮೇಡಮ್. ಬಹುಶಃ ಅದೇ ಸ್ಕ್ರೀನೇ ಅನಿಸುತ್ತೆ, ನೀವು ಯಾವ ಸ್ಕ್ರೀನಲ್ಲಿ ನೋಡಿದ್ರೂ ಅದೇ ಸ್ಕ್ರೀನ್ ಅನಿಸುತ್ತೆ. 3 ವರ್ಷಗಳ ಹಿಂದೆ ಕಾಂತಾರ ಸಿನಿಮಾ ಬಂದಾಗ ನಿಮ್ಮ ಚಿಂಟು ಅಣ್ಣ ಅವರು ಸೇಮ್ ಅದೇ ರೀತಿ ಹಿಂದ್ಗಡೆ ರೆಕ್ಲೈನರ್ ಸೀಟಿಂದ ಎದ್ದು ಸೀಟ್ಗಳ ಮೇಲೆ ಜಂಪ್ ಮಾಡ್ಕೊಂಬಂದು ಬಿಗಿದಪ್ಪಿ ಒಳ್ಳೆ ಸಿನಿಮಾ ಮಾಡಿದ್ಯಾ ಮಗ ಅಂತ ಒಂದು ಅಪ್ರಿಷಿಯೇಷನ್ ಮಾಡಿದ್ರು ರಿಷಬ್ ಅವ್ರಿಗೆ. ಈ ಸರಿ ಸಿನಿಮಾ ನೋಡಿದ್ರಂತ ನಿಮ್ಗೇನಾದರೂ ಹೇಳಿದ್ರ? ಅವರು US ಅಲ್ಲಿ ಇದ್ದಾರೆ, ಅವರು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಯಾರು ಡಿಸ್ಟರ್ಬ್ ಮಾಡಿಲ್ಲ. ಅವರು ಸಿನಿಮಾ ನೋಡಿದ್ರೆ ಖಂಡಿತ ಅವ್ರು ಇಷ್ಟೊತ್ತಿಗೆ ಕಾಲ್ ಮಾಡ್ತಾ ಇದ್ರು, ಮಾತಾಡಿ. ಇನ್ಫ್ಯಾಕ್ಟ್ ರಿಷಬ್ ಸರ್ ಯಾವುದೋ ಒಂದು ಹಿಂದಿ ಸಂದರ್ಶನದಲ್ಲಿ ಅದನ್ನ ಹೇಳಿದ್ರು, ಅವರು ಯಾವುದೋ ಒಂದು ಸಿನಿಮಾದ ಫೈನಲ್ ವರ್ಷನ್ ಏನೋ ಬರೀತಾ ಇದ್ದಾರೆ US. ಹೌದು. ಆ್ಯಂಡ್ ರಿಷಬ್ ಜರ್ನಿನ ಆಗಿದೆ ನಿಮಗೆ. ಅಂದರೆ ನಾನು ನೋಡಿದಾಗ ರಿಷಬ್ ಒಂದು ನನಗೆ ಕೆಲಸ ಸಿಕ್ಕಿದ್ರೆ ಸಾಕು, ನಾನು ಹೇಗೆ ಕೆಲಸ ಮಾಡ್ತೀನಿ ಡೇ ಆ್ಯಂಡ್ ನೈಟ್ ಅನ್ನೋ ಥರದಲ್ಲಿ ಫೀಲಲ್ಲಿ ಅವಕಾಶಗಳಿಗೆ ಇದು ಮಾಡ್ತಿದ್ದಾಗಿಂದ ಇವತ್ತು
ಇಷ್ಟೆಲ್ಲ ಒಂದು ಒಳ್ಳೆ ಆಶೀರ್ವಾದ ಅಲ್ಲ, ಬ್ಲೆಸ್ಸಿಂಗ್ಸ್ ಅಲ್ಲ. ಈ ಥರದ್ದು ಒಂದು ಸಿನಿಮಾಗಳನ್ನು ಮಾಡೋದಕ್ಕೆ ಲೈಫಲ್ಲಿ ಒಂದು ಅವಕಾಶ ಸಿಗೋದು, ಅದನ್ನು ಅಷ್ಟು ಬ್ಯೂಟಿಫುಲಿ ಅಚೀವ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಮಾಡೋದಕ್ಕಾಗೋದು, ಅದನ್ನು ಮಾಡಾದ್ಮೇಲೆ ಜನ ಅದಕ್ಕೊಂದು ಆ ರೆಸ್ಪಾನ್ಸ್ ಕೊಡೋದು ಇದೆಯಲ್ಲ, ಅದು ತುಂಬ ಫೀಲಿಂಗ್ ಆಗುತ್ತೆ, ತುಂಬ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಅದು. ಇನ್ನು ರಾಜ್ ಬಿ ಶೆಟ್ಟರು ಕೂಡ ಪ್ರೀವಿಯಸ್ ಕಾಂತಾರ ಸಿನಿಮಾಗೆ ವರ್ಕ್ ಮಾಡಿದ್ರು, ಕೆಲವು ಸೀನ್ಗಳನ್ನ ಶೂಟ್ ಮಾಡಿಕೊಟ್ರು ಅಂತ ರಿಷಬ್ ಸರೇ ಹೇಳಿದರು. ಬಟ್ ಈ ಸರಿ ಅವ್ರ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಸೂಫ್ರಮ್ಸು ಅವರು ಒಂದು ಒಳ್ಳೆ ಸಿನಿಮಾ ಕೊಟ್ಟರು ಕನ್ನಡಿಗರಿಗೆ, ಕನ್ನಡೇತರ ಚಿತ್ರಪ್ರೇಮಿಗಳಿಗೂ ಒಂದೊಳ್ಳೆ ಫೀಲ್ ಗುಡ್ ಮೂವಿಯನ್ನು ಕೊಟ್ಟರು, ಕಾಮಿಡಿ ಎಂಟರ್ಟೈನರ್ನ. ಸೊ ಅವರು ಈ ಸಿನಿಮಾ ಬಗ್ಗೆ ನಿಮಗೆ ಪರ್ಸ್ನಲಾಗಿ ಫೋನ್ ಮಾಡಿ ಮೆಸೇಜ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ದುಂಟ, ಸಿನಿಮಾ ನೋಡಿದ್ರಂತ? ಅವರು ನೋಡಿಲ್ಲ ಅನ್ಸುತ್ತೆ. ಅಂದರೆ ಇವಾಗ ನಮ್ಮ ಟೀಮಲ್ಲಿ ಸಿನಿಮಾ ಎಲ್ಲ ನೋಡಿದ್ರೆ ಎಲ್ಲರೂ ಇಮಿಡಿಯೇಟ್ ಕಾಲ್ ಮಾಡಿ, ಈಗ ಸೂಫ್ರಮ್ಸು ಆಯಿತು, ಅದನ್ನು ನಾನು ರಿಷಬ್ ಎಲ್ಲರೂ ಹೋಗಿ ನೋಡಿದ್ವಿ, ರಾಜಣ್ಣನಿಗೆ ಕಾಲ್ ಮಾಡಿ ಮಾತಾಡಿದ್ವಿ. ಅದಾದಮೇಲೆ ರಿಷಬ್ ಪ್ರಮೋಷನ್ಗಳನ್ನೂ ಹೇಗೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ಅವ್ರ ಜೊತೆಗೆ ಅವ್ರಿಗೆ ತುಂಬ ಕೆಲಸ ಇತ್ತು, ಅದ್ರ ಮಧ್ಯೆನೂ ಡಿಸ್ಕಸ್ ಮಾಡಿದರು. ಅದು ಅಂದರೆ ನಮ್ಮ ಟೀಮಲ್ಲಿ ಒಬ್ಬರ ಮೇಲೆ ಒಬ್ರಿಗಿರೋ ಒಂದು ಪ್ರೀತಿ ಅದು. ಸೊ ಡೆಫಿನೆಟ್ಲಿ ರಾಜಣ್ಣ ನೋಡಿದರೆ ಇಷ್ಟೊತ್ತಿಗೆ ಕಾಲ್ ಮಾಡಿರ್ತಿದ್ರು, ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಕೂಡ ಈ ಕೋಲಾ ಮಾಡಬೇಕಾದ್ರೆ ಆ ಕೋಲದ ಸೀಕ್ವೆನ್ಸ್ ಇದ್ದಾಗ ತುಂಬ ಹೆವಿ ಕಾಸ್ಟ್ಯೂಮ್ ಹಾಕೊಂಡಿದ್ರು. ಈ ಸಲ ಏನಂದರೆ ಅರವಿಂದ್ ಅವರು ಹ್ಯಾಂಡಲ್ ಮಾಡ್ತಿದ್ರು, ಅನಿರುದ್ಧ್ ಮಹೇಶ್ ಅಂತ ಅವರಿದ್ರು, ಶನಿಲ್ ಗುರು ಅವರಿದ್ರು. ಬಟ್ ಲಾಸ್ಟ್ ಟೈಮ್ ರಾಜಣ್ಣ ಅಂದರೆ ಅವರು ಮುಂಚೆ ಕಾಲೇಜ್ಗಳಲ್ಲಿ ಅವರು ಓದಬೇಕಾದ್ರೆಲ್ಲ ಇದನ್ನೆಲ್ಲ ಪರ್ಫಾರ್ಮ್ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅದನ್ನು ಅವ್ರು ಶೇರ್ ಮಾಡಿದ್ರಿಂದ ರಿಷಬ್ ಓಕೆ ನಾನಿಷ್ಟು ಇದೆಲ್ಲ ಹಾಕೊಂಡಿದ್ದಾಗ ಅವರೇ ಬಂದು ಅದನ್ನು ಕಂಪ್ಲೀಟ್ ನಮಗೆ ಮುಂಚೆಯಿಂದನೂ ಆ ಗೈಡೆನ್ಸ್ ಕೊಡೋದಕ್ಕಂತಲೇ ಒಂದು ಟೀಮ್ ಇದ್ದರು, ಜನಗಳಿದ್ರು, ಅದನ್ನೆಲ್ಲ ಕೇಳಿಕೊಂಡು ಕೊರಿಯೋಗ್ರಫಿ ಆಗಿತ್ತು. ಆ ಸಾಂಗ್ ಕೊರಿಯೋಗ್ರಫಿ ಮಾಡಬೇಕಾದ್ರೆ ಅವರು ಬಂದು ನಿಂತು ನಮಗೆ ಒಂದು 3 days ಶೂಟಲ್ಲಿ ಅವರು ಲಾಸ್ಟ್ ಕೋಲ ಆಗಬೇಕಾದ್ರೆ ಜೊತೆಗಿದ್ದರು ರಾಜಣ್ಣ. ಈ ಸಲ ಇವರೆಲ್ಲ ಇದ್ದಿದ್ದರಿಂದ ಇವರೇ ಹ್ಯಾಂಡಲ್ ಮಾಡಿದ್ರು ಆ್ಯಂಡ್ ಅವ್ರ ಸಿನಿಮಾದಲ್ಲಿ ಅವ್ರು ಬ್ಯುಸಿ ಇದ್ದರು. ಮತ್ತು ಸೂಫ್ರಮ್ಸು ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಅಂದರೆ ಇಂಡಸ್ಟ್ರಿಯಲ್ಲಿ ಒಂದು ಸ್ಮಾಲ್ ಬಜೆಟಲ್ಲಿ ಮಾಡಿ ಅಷ್ಟು ದೊಡ್ಡ ಹಿಟ್ ಆಗೋದಿದೆಯಲ್ಲ, ಇಟ್ಸ್ ಅಂದರೆ ಜೆ ಪಿ ತುಮಿನಾಡ್ ಅವರಾಗಿರ್ಬೋದು, ಶನಿಲ್ ಗುರು ಅವರು, ಜೆ ಪಿ ತುಮಿನಾಡ್ ಅವರು ಒಂದು ವೆರಿ ಇನ್ನೋಸೆಂಟ್ ವೆರಿ ಆನೆಸ್ಟ್ ಪರ್ಸನ್ ಅವರು. ರಿಷಬ್ ಥರನೇ ಒಂದು ತುಂಬ ಸಿನಿಮಾದಲ್ಲಿ ಕಾಂತಾರದಲ್ಲೂ ಇಡೀ ನಕ್ಕು ನಲ್ಸೋದಂದ್ರೆ ಈಸ್ ದ ಪರ್ಸನ್. ಹೌದು ಆ್ಯಂಡ್ ತುಂಬ ಪಾಸಿಟಿವ್ ಸೋಲ್ ಅವರು. ದೇವ್ರು ಯಾವತ್ತೂ ಅಂದರೆ ಕೈ ಬಿಡಲ್ಲ, ನಿಜವಾಗ್ಲೂ ಒಳ್ಳೆ ಮನಸ್ಸಿಂದ ನೀವು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಅವ್ರಿಗಾಗಿರಲಿ. ಶನಿಲ್ ಗುರು ಅವರು ಇವಾಗ ಒಂದು 40 ಆದಮೇಲೆ ಈ ಥರದ್ದು ಒಂದು ಒಳ್ಳೆ ರೆಕಗ್ನೈಸೇಷನ್, ಒಂದು ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿರೋ ಸಕ್ಸಸ್ ಆಗಿರ್ಬೋದು, ಖುಷಿ ಆಗುತ್ತೆ. ಅಂದರೆ ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ ಅಬೌಟ್ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬೇಕು, ಗುಡ್ ಅಪ್ರೋಚ್ ಬೇಕು, ಲೈಫಲ್ಲಿ ಪಾಸಿಟಿವ್ ಥಾಟ್ಸ್ ಬೇಕು, ಅಷ್ಟೇ. ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ಫೋಕಸ್ಡ್ ಆಗಿ ಬೇರೆ ಏನೂ ಇಲ್ಲದೆ ಕೆಲಸ ಮಾಡಬೇಕು. ಆ ಕೆಲಸಕ್ಕೆ ದೇವರು ಖಂಡಿತ ರಿಸಲ್ಟ್ ಕೊಡ್ತಾನೆ. ಸೂಪರ್. ಸಾಮಾನ್ಯವಾಗಿ ಸಿನಿಮಾಗಳು ರಿಲೀಸ್ಗಿನ್ನ ಬಿಫೋರು ಟೆಂಪಲ್ ರನ್ ಮಾಡ್ತಾರೆ. ಸೊ ನಿಮಗೆ ಅವಾಗ ಟೈಮ್ ಇರಲಿಲ್ಲ ಅನಿಸುತ್ತೆ. ರಿಲೀಸ್ ಆದ ಬಳಿಕ ಟೆಂಪಲ್ ರನ್ ಜಾಸ್ತಿ ಮಾಡ್ತಾ ಇದ್ದಾರೆ ರಿಷಬ್ ಸರ್ ಎಸ್ಪೆಷಲಿ. ಅದು ಶಿವಗಣ ಆಗಿರೋದ್ರಿಂದ ಸಿನಿಮಾದ ಥೀಮು ಹಾಗೆ ಇದೆ, ಶಿವ ಹಾಗೆ. ಸೊ ಹಾಗಾಗಿ ಪವರ್ಫುಲ್ ಟೆಂಪಲ್ಗಳಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಚಾಮುಂಡಿ ಟೆಂಪಲ್ ಆಯಿತು, ನಂಜುಂಡೇಶ್ವರ, ವಾರಣಾಸಿ, ರಾಮೇಶ್ವರಂ ಎಲ್ಲ ಆಯಿತು. ಸೊ ಇನ್ನೂ ಎಷ್ಟೆಲ್ಲ ಹರಕೆಗಳು ಹೊತ್ತಿದ್ದಾರೆ ಅಂತಕ್ಕಂಥದ್ದು ತುಂಬ ಇದೆ, ತುಂಬಾ ಇದೆ, ಲಿಸ್ಟು ದೊಡ್ಡದಿದೆ. ಇವಾಗ ನೆಕ್ಸ್ಟು ಇದೊಂದು ಬ್ರೇಕೆಲ್ಲ ಆದಮೇಲೆ ಸ್ಲೋಲಿ 1 by 1 ಮಾಡ್ಕೊಂಡು ಹೋಗಬೇಕು. ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಬರೀ ಹರಕೆ ಅಂತಲೂ ಅಲ್ಲ, ನಮ್ಮಿಬ್ಬರಿಗೂ ಟೆಂಪಲ್ಗೆ ಹೋಗೋದು ಒಂದು ಸಮಾಧಾನ ಕೊಡುತ್ತೆ. ಎಲ್ಲ ಸ್ಟ್ರೆಸ್ಗಳ ಮಧ್ಯೆ ಅಲ್ಲಿ ಹೋದರೆ ಒಂದು ರೀಚಾರ್ಜ್ ಆಗಿರೋ ಥರ, ಒಂದು ರೀಫಿಲ್ ಮಾಡ್ಕೊಂಡು ಬಂದಿರೋ ಥರ ಆಗುತ್ತೆ. ತುಂಬ ಪೀಸ್ಫುಲ್ ಆಗಿರುತ್ತೆ. ಟೆಂಪಲ್ಗೆ ಹೋಗ್ತೀವಿ, ಎಲ್ಲ ಒಂದು ಸೈಡಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ಕೊಂಡು ಬರ್ತೀವಿ. ಸೊ ದಟ್ ಈಸ್ ಅವರ್ ವೇ ಆಫ್ ಫೈಂಡಿಂಗ್ ಪೀಸ್ ಥರ ನನಗೆ, ರಿಷಬ್ಗೆ. ಸೊ ಅದಕ್ಕೋಸ್ಕರ ಹೋಗ್ತೀವಿ ಟೆಂಪಲ್ಗೆ ಜಾಸ್ತಿ. ಸೂಪರ್ ಮೇಡಮ್. ಇಲ್ಲಿವರೆಗೂ ಒಂದು ಲೆಕ್ಕ ಆಗಿತ್ತು, ಇನ್ಮೇಲೆ ಹೊಸ ಲೆಕ್ಕ. ಅದೊಂಥರ ಭಯನ, ಜವಾಬ್ದಾರಿ ಹೆಚ್ಚಿಸ್ತಾ ಇದೆಯಾ ಹೇಗೆ ಅಂತಕ್ಕಂಥದ್ದು? ಆ ಥರ ಏನೂ ಅನ್ನಿಸ್ತಿಲ್ಲ. ಯಾವತ್ತಿಂದ ರಿಷಬ್ ಜರ್ನಿ ನೋಡಿದ್ರೆ ಅವ್ರ ಅವ್ರು ಏನು ಸಿನಿಮಾ ಮಾಡ್ತಾರೆ ಅದನ್ನು ತುಂಬ ನಿಯತ್ತಲ್ಲಿ, ತುಂಬ ಪ್ರಾಮಾಣಿಕತೆಯಿಂದ, ತುಂಬ ಡೆಡಿಕೇಟೆಡಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದು ದೊಡ್ಡದು, ಇದು ಚಿಕ್ಕದು, ಇದು ಪ್ಯಾನ್ ಇಂಡಿಯಾ, ಆ ಥರದ್ದೆಲ್ಲ ಏನೂ ಥಾಟ್ ಪ್ರೊಸೆಸ್ ಇಲ್ಲ. ಆ ಸಿನಿಮಾ ಮೇಲಿನ ಪ್ರೀತಿ ಅವ್ರಿಗೆ ಇರೋವಂಥದ್ದು, ಅದೇ ಅವ್ರನ್ನ ಕೈ ಹಿಡ್ಕೊಂಡು, ಜೊತೆಗೆ ಆ ದೇವ್ರದ್ದು ಆಶೀರ್ವಾದ. ನಿಮಗೆ ಕೆಲಸದ ಮೇಲೆ ನಿಷ್ಠೆ ಇದ್ದರೆ ಅವ್ರು ವರ್ಕ್ ಇಸ್ ವರ್ಷಿಪ್ ಅನ್ನೋದನ್ನ ಬಿಲೀವ್ ಮಾಡ್ತಾರೆ. ಸೊ ಅದಕ್ಕೆ ದೇವರುಗಳು ಸಾಥ್ ಕೊಟ್ಟು ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾರೆ. ಆ ಥರನೇ ನಾವು ಜರ್ನಿನ ನಾನು ರಿಷಬ್ ನೋಡ್ತೀವಿ ಲೈಫ್ನ ಬಿಟ್ಟರೆ. ಇದಾದಮೇಲೆ ಇಲ್ಲ ಇದೇ ಥರದ್ದೇ ದೊಡ್ಡ ಸಿನಿಮಾಗಳೇ ಆಗಬೇಕು ಆ ಥರ ಏನೂ ಇಲ್ಲ. ಲೈಕ್ ನಾಳೆ 1 day ರಿಷಬ್ ಹೋಗ್ಬಿಟ್ಟು ಅವ್ರಿಗೆ
ಕಿರಿಕ್ ಪಾರ್ಟಿ ಆದಮೇಲೆ ಅವ್ರು ಸರ್ಕಾರಿ ಥರದ ಸಿನಿಮಾ ಮಾಡಿರೋರು. ಸೊ ಡೆಫಿನೆಟ್ಲಿ ಕರೋನಾ ಟೈಮಲ್ಲಿ ಮನೆಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಹೀರೋ ಅಂತಕ್ಕಂಥ ಒಂದು ಸಣ್ಣ ಸಿನಿಮಾ ಮಾಡಿದ್ರು. ಸೊ ರಿಷಬ್ನ ಏನು ಯೋಚನೆ ಮಾಡೋಕ್ಕಾಗಲ್ಲ ಅವ್ರಿಗೆ. ಅವ್ರು ಆ ಥರದಲ್ಲಿ ಏನೂ ಯೋಚನೆ ಮಾಡಲ್ಲ. ಅವ್ರಿಗೇನು ತುಂಬ ಲೈಫಲ್ಲಿ ಎಕ್ಸೈಟ್ಮೆಂಟು ಇಲ್ಲ ಎಕ್ಸ್ಪೆಕ್ಟೇಷನು ಆ ಥರ ಎಲ್ಲ ಏನೂ ಇಲ್ಲ. ಅವ್ರಿಗೇನು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಏನು ಕತೆ ನಾನು ಜನಕ್ಕೆ ಹೇಳ್ಬೇಕಂತ ಅನ್ಸುತ್ತೆ, ಅವ್ರು ಅದ್ರ ಹಿಂದೆ ಹೊರಟ್ಬಿಡ್ತಾರೆ. ಈ ಕಾಂತಾರ ಸಿನಿಮಾಗೆ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ ಬಂದಿದೆ. ಕಾಂತಾರ 1ಗೂ 100% ಬಂದೇ ಬರುತ್ತೆ. ತುಂಬಾ ಜನ ಹೇಳ್ತಾ ಇದ್ದಾರೆ 100% ಬಂದೇ ಬರುತ್ತೆ ಅಂತ. ನಮ್ಮ ನಿರೀಕ್ಷೆ ಇನ್ನೂ ಸ್ವಲ್ಪ ಮುಂದಕ್ಕಿದೆ. ಆಸ್ಕರ್ಗೆ ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಹೇಗೆ ಅಂತಕ್ಕಂಥ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಅಂದರೆ ಸೋಷಿಯಲ್ ಮೀಡಿಯಾಲೆಲ್ಲ ಜನಗಳೆಲ್ಲರೂ ಹಾಕ್ತಾ ಇರೋದು ಖುಷಿಯಿಂದ ಅದನ್ನು ನೋಡಿದೆ. ತುಂಬ ಖುಷಿ ಆಗುತ್ತೆ. ಅಂದರೆ ಬರುತ್ತೆ ಬರಲ್ಲ ಅದೆಲ್ಲ ಮತ್ತೆ, ಬಟ್ ಜನ ಅದನ್ನು ಮೆನ್ಷನ್ ಮಾಡೋದಾಗಿರ್ಬೋದು ಆ್ಯಂಡ್ ಅವ್ರು ವಿಶ್ ಮಾಡೋದಾಗಿರ್ಬೋದು ನಮಗೋಸ್ಕರ, ರಿಷಬ್ಗೋಸ್ಕರ, ಅದು ಒಂದು ಖುಷಿ ಆಗುತ್ತೆ. ಈಗ ಕಾಂತಾರ ಸಿನಿಮಾ ಚಾಪ್ಟರ್ 1ನ ಕ್ಲೈಮ್ಯಾಕ್ಸಲ್ಲಿ ಕಾಂತಾರ ಚಾಪ್ಟರ್ 2 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆ ದಂತಕತೆ ಬರೋದಕ್ಕೆ ಇನ್ನೆಷ್ಟು ವರ್ಷ ಕಾಯ್ಬೇಕು? ಅದು ನೀವು ಡೈರೆಕ್ಟರ್ ಕೇಳಬೇಕು, ಒಂಬಾಳೆ ಕೇಳಬೇಕು. ಕಾಸ್ಟ್ಯೂಮ್ ಡಿಸೈನರ್ ಕೇಳಬಹುದು, ಯಾಕಂದ್ರೆ ಈಗಲೇ ಏನಾದರೂ ಪ್ಲಾನ್ಸ್ ಮಾಡ್ಕೊಂಡಿಲ್ಲ. ಕಾಸ್ಟ್ಯೂಮ್ ಡಿಸೈನರ್ ಎಲ್ಲಿ ಬರ್ತಾರೆ ಅಂದರೆ ಡೈರೆಕ್ಟರು ಪ್ರೊಡ್ಯೂಸರು ಡಿಸೈಡ್ ಮಾಡಿ ನೀವು ಕೆಲಸ ಮಾಡಿ ಅಂತ ಒಂದು ಅಪರ್ಚುನಿಟಿ ಕೊಟ್ಟರೆ ಆವಾಗ. ಸೊ ಅದು ಅವರಿಬ್ಬರಿಗೆ ಗೊತ್ತು. ರಿಷಬ್ ಸರ್ ಅವ್ರನ್ನ ತುಂಬ ಸ್ಕ್ರ್ಯಾಚ್ ಲೆವೆಲಿಂದ ನೀವು ಬಲ್ಲಿದ್ದೀರಾ. ಸೊ ಅವ್ರ ಜರ್ನಿಯಲ್ಲಿ ನೀವು ಇದ್ದೀರಾ, ಅವ್ರಿಗೆ ಶಕ್ತಿಯಾಗಿ ನಿಂತಿದ್ದೀರಾ. ನೀವು ಅವ್ರ ಕಷ್ಟದ ದಿನಗಳಲ್ಲಿ ನಾನು ಜೊತೆಗಿದ್ದೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀರಾ. ಇವತ್ತು ಅವರು ಆ ಥರದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ. ಒಂದು ವಾಟರ್ ಕ್ಯಾನ್ ಬಿಸ್ನೆಸ್ ಮಾಡ್ತಿದ್ರಂತೆ, ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರಂತೆ, ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರಂತೆ, ಅವೆಲ್ಲವನ್ನೂ ಮಾಡ್ಕೊಂಬಂದಿದ್ದಾರೆ. ಇವತ್ತು ಒಂದು ಹೆಚ್ಚು ಕಮ್ಮಿ 1000 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವಂಥ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಬ್ರಿಲಿಯಂಟ್ ಟೆಕ್ನಿಷಿಯನ್ ಅಂತ ಇಡೀ ವಿಶ್ವ ಸಿನಿ ದುನಿಯಾ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದೆ. ಸೊ ಅದನ್ನೆಲ್ಲ ಒಂದು ಸರಿ ನೋಡಿದ್ರೆ ಏನು ಅನಿಸುತ್ತೆ ಮೇಡಮ್? ಅಂದರೆ ರಿಷಬ್ ಆವತ್ತು ನಾನು ನೋಡಿದಾಗಲೂ ಅವ್ರಿಗೆ ಕಣ್ಣಲ್ಲಿ ಅದೇ ಒಂದು ಇನೋಸೆನ್ಸ್ ಇತ್ತು, ಒಂದು ಆನೆಸ್ಟಿ ಇತ್ತು, ಆ ಕೆಲಸದ ಬಗ್ಗೆ ಪ್ರೀತಿ ಆಗಿರ್ಬೋದು ಅದಿತ್ತು. ಸಿನಿಮಾನೇ ಎಲ್ಲ ಅವ್ರಿಗೆ, ಸಿನಿಮಾನೇ ಜೀವನ ಅವ್ರಿಗೆ, ಸಿನಿಮಾ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಆ ಜರ್ನಿ, ಅವ್ರ ಆನೆಸ್ಟಿ, ಅವರು ಕೆಲಸ ಮಾಡಿದ ರೀತಿ ಆಗಿರ್ಬೋದು, ಅವ್ರ ಫೋಕಸ್ ಆಗಿರ್ಬೋದು, ಅವ್ರ ಡೆಡಿಕೇಶನ್ ಆಗಿರ್ಬೋದು, ಅವ್ರ ಪೇಷನ್ಸ್ ಆಗಿರ್ಬೋದು, ಅದೆಲ್ಲದು. ಆಮೇಲೆ ಅವರು ಯಾವತ್ತೂ ಟೀಮ್ನ ಕೈ ಬಿಡಲ್ಲ. ಅಂದರೆ ಅವರು ಬೆಳೀತಾ ಅವ್ರ ಜೊತೆಗಿದ್ದ ಟೀಮ್ನೂ ಕರ್ಕೊಂಡೇ ಹೋಗ್ತಾ ಇದ್ದಾರೆ. ಸೊ ಆ ಥರದ್ದು ಒಂದಿಷ್ಟು ತುಂಬ ಇನ್ಸ್ಪೈರಿಂಗ್ ಆಗಿರೋ ಥರದ್ದು ಒಂದಿಷ್ಟು ಕ್ವಾಲಿಟೀಸ್ ರಿಷಬಲ್ಲಿದೆ. ಸೊ ಅದೆಲ್ಲದೂ ಅವರಿಗೆ ಒಂದು ಬ್ಲೆಸ್ಸಿಂಗ್ ಥರದಲ್ಲಾಗಿ ಇವತ್ತು ಈ ಜರ್ನಿ ಇಲ್ಲಿ ತನಕ ಬಂದಿದೆ ಅಂತ ಅನಿಸುತ್ತೆ. ಆಮೇಲೆ ದೇವರು ಅಂದರೆ ಕಷ್ಟಪಟ್ಟರೆ ಅದಕ್ಕೊಂದು ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಸೊ ಅದು ತುಂಬ ಆನೆಸ್ಟ್ ಎಫರ್ಟ್ ಇದ್ದಾಗ ಅದಕ್ಕೆ ಕೊಡಲೇಬೇಕು. ಸೊ ಆ ಥರದಲ್ಲಾಗಿದೆ ಅಂತ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ಅದು ತುಂಬ ಜನಕ್ಕೆ ಇನ್ಸ್ಪೈರಿಂಗ್ ಕೂಡ. ಅಂದರೆ ನೀವು ಬೇರೆ ಏನೂ ಇಲ್ಲ, ವರ್ಕ್ ಈಸ್ ವರ್ಷಿಪ್ ಅಷ್ಟೇ ಅನ್ನೋ ಥರದ್ದು ಒಂದು ಥಾಟ್ಗೆ ಬಂದು ಕೆಲಸ ಮಾಡೋದಕ್ಕೂ. ರೀಸೆಂಟಾಗಿ ಮೈಸೂರಿಗೆ ಹೋದಾಗ ಅವರು ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸದ್ಯಕ್ಕೆ ಕಾಂತಾರ ಚಾಪ್ಟರ್ 2 ಇಲ್ಲ, ಅದು ಯಾವಾಗ ಆಗುತ್ತೋ ನೋಡೋಣ, ನನ್ನ ನೆಕ್ಸ್ಟ್ ಸಿನಿಮಾ ಜೈ ಹನುಮಾನು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಇನ್ನೊಂದು ಸಿನಿಮಾನೂ ಇದೆ, ಛತ್ರಪತಿ ಶಿವಾಜಿ ಮಹಾರಾಜು. ಸೊ ಹಾಗಾಗಿ ನೆಕ್ಸ್ಟ್ ಸಿನಿಮಾಗಳಿಗಲ್ಲೂ ಪ್ರಗತಿ ರಿಷಬ್ ಶೆಟ್ಟಿ ಅವರದೇ ಕಾಸ್ಟ್ಯೂಮ್ಸ್ ಇರುತ್ತಾ ಹೇಗೆ ಅಂತ ಗೊತ್ತಿಲ್ಲ, ಇನ್ನೂ ಏನು ಡಿಸ್ಕಷನ್ ಆಗಿಲ್ಲ, ನೋಡೋಣ. ಇನ್ನು ರಿಷಬ್ ಅವರೇ ಇವಾಗ ಫಸ್ಟು ಬಂದು ರೆಸ್ಟ್ ಮಾಡಿ ಇದೆಲ್ಲ ಆದಮೇಲೆ ಶೂಟಿಂಗ್ ಹೋಗ್ತಾ ಇರೋದು ಆ ಪ್ರಾಜೆಕ್ಟ್ಗಳಿಗೆ. ಸೊ ನೋಡೋಣ ಹೇಗೆ ಅಂತ. ನನಗೂ ಇವಾಗ ಸ್ವಲ್ಪ ಫ್ಯಾಮಿಲಿ ಮೇಲೆ ಫೋಕಸ್ ಮಾಡಬೇಕು, ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ತುಂಬ ಪೆಂಡಿಂಗ್ ಕೆಲಸಗಳಿದೆ. ಅಂದರೆ ಕಂಪ್ಲೀಟ್ಲಿ ಅದೇ ಒಂದು ವರ್ಡಲ್ಲಿ ಇದ್ಬಿಟ್ವಿ. ಬೇರೆದೆಲ್ಲ ಎಲ್ಲ ಪೆಂಡಿಂಗ್ ಇದೆ, ಎಲ್ಲದನ್ನು ಫಿನಿಷ್ ಮಾಡಬೇಕು. ಇವಾಗ ಒಂದು ಕಡೆಗೆ ಸೆಟಲ್ ಆಗಬೇಕು. ಇಟ್ಸ್ ಬಿನ್ ಲೈಕ್ 10 years. ನಾನು ರಿಷಬ್ ಹಿಂಗೆ ಫಸ್ಟು ನಾನು ಅವರು, ಆಮೇಲೆ ಲಾಸ್ಟ್ ಟೈಮ್ ರಣವೀತ್ ಇದ್ದ, ಇವಾಗ ರಾಧ್ಯಾನ್ ಕಟ್ಕೊಂಡು ಇದೇ ಥರದಲ್ಲಿದ್ದೀವಿ. ಸೊ ಒಂದು ಕಡೆಗೆ ಎಲ್ಲಾದರೂ ಬಂದು ಇವಾಗ ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಸೆಟಲ್ ಡೌನ್ ಸಮ್ವೇರ್, ಎಲ್ಲಾದರೂ ಪೀಸ್ಫುಲ್ಲಾಗಿ ಒಂದು ಕಡೆಗೆ ಇರಬೇಕು ಇವಾಗ. ನಾನು ಹೇಳ್ತೀನಿ, ಜೈ ಹನುಮಾನ್ ಸಿನಿಮಾಗೂ ನೀವೇ ಕಾಸ್ಟ್ಯೂಮ್ಸ್ ಮಾಡಿ, ಮತ್ತು ಛತ್ರಪತಿ ಶಿವಾಜಿ ಸಿನಿಮಾಗೂ ನೀವೇ ಕಾಸ್ಟ್ಯೂಮ್ಸ್ ಮಾಡಿ. ಯಾಕಂತಂದರೆ ನೀವು ಇಲ್ಲಿದ್ಕೊಂಡೇ ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ರಿ. ಕಾಂತಾರದಲ್ಲಿ ಇದ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ರಿ. ಸೊ ಅವರು ಇನ್ನು ಬೇರೆ ಭಾಷೆಗೆ ಹೋಗ್ಬಿಟ್ಟು ಬೇರೆ ಕಡೆ ಶೂಟಿಂಗ್ ಅಂತಂದಾಗ ನಿಮ್ಗೆ ಸಿಗೋದೇ ಇಲ್ಲ. ಹಾಗಾಗಿ ಇಬ್ಬರು ಒಂದೇ ಕಡೆ ಇರ್ಬೋದು, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಸೊ ಜೋಕ್ಸ್ ಅಪಾರ್ಟ್, ಸೊ ಇಬ್ಬರು ಒಟ್ಟಿಗೆ ಕೊಲಾಬ್ರೇಷನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಆಶಯ. ನೋಡೋಣ ಹೇಗಾಗತ್ತೆ ಅಂತ ಅಂದ್ಕೊಂಡು. ಫೈನಲಿ ಹಬ್ಬ ಕೆರಾಡಿಯಲ್ಲಿ ಮಾಡ್ತಿದ್ದೀರಾ, ಬೆಂಗಳೂರಲ್ಲಿ ಮಾಡ್ತಿದ್ದೀರಾ, ಮಕ್ಕಳನ್ನ ನೆಕ್ಸ್ಟು ಅಲ್ಲೇ ಓದಿಸ್ತೀರಾ, ಮತ್ತೆ ಬೆಂಗಳೂರು ಶಿಫ್ಟ್ ಆಗ್ತೀರಾ ಹೇಗೆ ಅಂತ?
ಇಲ್ಲ, ಶಿಫ್ಟ್ ಆಗ್ತೀವಿ ಬ್ಯಾಂಗ್ಳೂರ್ಗೆ. Okay. ಬಿಕಾಸ್ ಟ್ರಾವೆಲಿಂಗ್ ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ಕುಂದಾಪುರ ಒಂದು ಸ್ವರ್ಗ ಅದು, ಅಲ್ಲಿಂದ ಬರ್ಲಿಕ್ಕೆ ಮನ್ಸಾಗ್ತಿಲ್ಲ. ಇಷ್ಟೊತ್ತಿಗೆ ಶಿಫ್ಟ್ ಆಗಬೇಕಿತ್ತು, ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ಬೇಡ ಮತ್ತೆ ಹೋಗ್ಬಿಡೋಣ, ಹೇಗೂ ಮಕ್ಳಿಗೆ ಇನ್ನೊಂದು 4-5 ಮಂತ್ಸ್ ಸ್ಕೂಲ್ ಇದೆ, ಫಿನಿಷ್ ಮಾಡಿಬಿಟ್ಟೆ ವಾಪಸ್ ಬಂದುಬಿಡೋಣ ಅಂತ. ತುಂಬ ಸಲ ಅನ್ಸುತ್ತೆ ಅಲ್ಲೇ ಸೆಟಲ್ ಆಗಿಬಿಡೋಣ ಅಂತೆಲ್ಲ, ಬಟ್ ಪ್ರಾಕ್ಟಿಕಲಿ ಸ್ವಲ್ಪ ಪಾಸಿಬಿಲಿಟೀಸ್ ಇಲ್ಲ. ವಾಪಸ್ ಬರ್ತೀವಿ. ಹಬ್ಬ ಆ್ಯಸ್ ಆಫ್ ನಾವು ಬ್ಯಾಂಗ್ಳೂರ್ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಇನ್ನು ನಮ್ಮದು ಕ್ಷಣದಲ್ಲಿ ಪ್ಲಾನ್ಗಳು ಚೇಂಜ್ ಆಗ್ತಿರತ್ತೆ, ಏನಾಗುತ್ತೆ ಅಂತ ನೋಡಬೇಕು. ಇನ್ನು ಎಲ್ಲ ಮಾತಾಡಿಸಿ ಒಂದೇ ಒಂದು ಮರ್ತೋಗ್ಬಿಟ್ಟೆ. ಒಂದು ಕಡೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೆಗಾ ಕರೋಡ್ಪತಿ ಶೋಗೆ ಸರ್ ಹೋಗಿದ್ದು, ಎರಡನೇದು ಸಾಧಕರ ಸೀಟು ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟ್ನಲ್ಲಿ ರಿಷಬ್ ಸರ್ ಕೂತಿದ್ದು. ಈ 2 ಮೂಮೆಂಟ್ಸ್ ತುಂಬ ಖುಷಿ ಆಗುತ್ತೆ. ಅದು ಜಿ ಕನ್ನಡದ್ದು ಗೊತ್ತಿರಲಿಲ್ಲ, ಸರ್ಪ್ರೈಸಿಂಗ್ ಆಗಿತ್ತು ಅದು ನನಗೂ. ಆಮೇಲೆ ಬಂದಾದ್ಮೇಲೆ ಹೇಳಿದರು. ಇವ್ರ ಜೊತೆಗೆ ಅಮಿತಾಬ್ ಬಚ್ಚನ್ ಸರ್ ಜೊತೆಗೆ ಇಟ್ ವಾಸ್ ವೆರಿ ಎಕ್ಸೈಟೆಡ್. ಅಂದರೆ ತುಂಬ ಚಿಕ್ಕವರಿದ್ದಾಗಿಂದ ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿರೋದು, ಅವ್ರನ್ನೊಂದು ಮೀಟ್ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ, ಅವ್ರ ಜೊತೆಗೆ ಒಂದು ಶೋ ಅಂತಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಒಂದು ವೆರಿ ಗುಡ್ ಫೀಲ್ ಅದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬೆಳಗ್ಗೆಯಿಂದ ಸಾಕಷ್ಟು ಸಂದರ್ಶನಗಳು ಕೊಟ್ಟಿದ್ದೀರಾ. ಸೊ ಲೇಟ್ ನೈಟು ನಮಗೋಸ್ಕರ ಅರ್ಲಿ ಮಾರ್ನಿಂಗ್ ಹಾಸನಾಂಬ ಟೆಂಪಲ್ಗೆ ಹೋಗ್ತಿದ್ದೀರಾ, ಅರ್ಲಿ ಮಾರ್ನಿಂಗ್ 5 o'clockಗೆ, ಆದರೂ ಕೂಡ ಲೇಟ್ ನೈಟ್ ನಮಗೋಸ್ಕರ ಸಂದರ್ಶನ ಕೊಟ್ಟಿದ್ದೀರಾ. ನಿಮ್ಮ ಸಮಯಕ್ಕೆ, ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಎಲ್ಲರೂ ತುಂಬ ವೆಯ್ಟ್ ಮಾಡಿಸಿದೆ. ಥ್ಯಾಂಕ್ ಯು, ಖುಷಿ ಆಯಿತು ಎಲ್ಲರೂ ಮೀಟ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದೇ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರಿ ನಿಮ್ಮ ಮತ್ತು ರಿಷಬ್ ಶೆಟ್ಟಿ ಅವರ ಕಡೆಯಿಂದ ಅಂತ ಹೇಳ್ತಾ, ಮುಂದಿನ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಮ್ಮ ಚಾನಲ್ ವತಿಯಿಂದ ನಾನು ವೈಯಕ್ತಿಕವಾಗಿ ನಿಮಗೆ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಪ್ರಗತಿ ರಿಷಬ್ ಶೆಟ್ಟಿ ಅವರ ಮನದಾಳದ ಮಾತುಗಳನ್ನು. ರಿಷಬ್ ಶೆಟ್ಟಿ ಅವರ ಬೆನ್ನೆಲುಬಾಗಿ ನಿಂತು ಆ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸೋದಕ್ಕೆ ಕಾರಣೀಭೂತರಾದಂತಹ ಪ್ರಗತಿಯವರು ಸದಾ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಈ ಥರದ ಸಿನಿಮಾಗಳಿಗೆ ಯಾವಾಗಲೂ ಅವರ ಜೊತೆಗಿರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಸಿನಿಮಾಗೋಸ್ಕರ ಅವರು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಅನ್ನೋದ್ರು ಕೂಡ ತುಂಬ ಕುಲಂಕುಷವಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.